My dear teachers and ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಪಿ ಯು ಸಿ ಇಂಗ್ಲಿಷ್ ಗ್ರಾಮರ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಟಾಪಿಕ್ ಇದೆ ಅವ್ರ ವರ್ಕ್ ಬುಕ್ ದಲ್ಲಿ ಆರ್ಟಿಕಲ್ಸ್ ಅಂತ ಇದೆ. ಓಕೆ, ಸೊ ಆರ್ಟಿಕಲ್ಸ್ ದಲ್ಲಿ ಎ ಮತ್ತು ಯಾನ್ ದ ಅಂತ ಬರ್ತಾವು. ಸೊ ಅವ್ರ ವರ್ಕ್ ಬುಕ್ ದಲ್ಲಿ ಕೊಟ್ಟಂತ ಎಲ್ಲ ಕ್ವಶನ್ ಆನ್ಸರ್ಸ್ ನೋಡೋಣ. ಜೊತೆಗೆ ಇವೇ ಗ್ರಾಮರ್ ನಮ್ಮ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅನುಕೂಲ ಆಗುತ್ತಾ. ಪಿ ಎಸ್ ಟಿ ಆರ್ ಎಕ್ಸಾಮ್ ಬರಲಿ, ಜಿ ಪಿ ಟಿ ಆರ್, ಎಚ್ ಎಸ್ ಟಿ ಆರ್, ಟಿ ಟಿ ಸಿ ಟಿ ಯಾವುದೇ ಎಕ್ಸಾಮ್ ಬರಲಿ ಬಹಳಷ್ಟು ಅನುಕೂಲಕರ ಆದಂತ ಟಾಪಿಕ್ ಇದು. ಸೊ ಇದರನ್ನೇ ತಗೊಂಡು ಅಲ್ಲಿ ಕೊಟ್ಟಿರ್ತಾರ. ಬಟ್ ಇಬ್ಬರ ಕಡೆ ನಾವು ಕಾನ್ಸಂಟ್ರೇಷನ್ ಕೊಟ್ರೆ ಕಂಪಲ್ಸರಿ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಅನುಕೂಲ ಆಗುತ್ತೆ. ಹಂಗೆ ನಮ್ಮ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿ ಕೂಡ ಅನುಕೂಲ ಆಗುತ್ತೆ. ಓಕೆ, ರೈಟ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು ಹೊಸಮನಿ, ವೆಲ್ಕಮ್ ಟು ಸ್ಮಾರ್ಟ್ 20. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ವರ್ಕ್ ಬುಕ್ ಸಾಲ್ವ್ ಮಾಡ್ತೀನಿ ಈಸಿಯಾಗಿ. ಜೊತೆಗೆ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀವಿ. ಕೊನೆಗೆ ಡಿಟೇಲ್ ನೋಟ್ಸ್ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಕಾಂಪಿಟೇಟಿವ್. ಸೊ ಜೆಬಿಟಿಆರ್ ತಯಾರು ಮಾಡ್ತಂತ ಟೀಚರ್ಸ್ ಆಗಿ ಎಚ್ ಎಸ್ ಟಿ ತಯಾರು ಮಾಡ್ತಿರುವಂತ ಟೀಚರ್ ಎಲ್ಲ ಮಾಡಿದ್ದೀವಿ ಇದು. ಓಕೆ, ಸೊ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತದ್ದು ಫಸ್ಟ್ ಪಿ ಯು ಸಿ ಆರ್ಟಿಕಲ್ಸ್. ಸೊ ಇದು ಗ್ರಾಮರ್ ಟಾಪಿಕ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕೇಳುವಂತದ್ದು. ಯೂನಿಟ್ ನಂಬರ್ 1 ಇದೆ, ಆರ್ಟಿಕಲ್ ಅಂತ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಎ ಆನ್ ದ ಅಂತ ಕೊಟ್ಟಿದ್ದಾರೆ ಅವರು. ಸೊ ಕ್ವಶನ್ಸ್ ಏನ್ ಕೇಳಿದಾರೆ ನೋಡ್ರಿ. ಹಿ ಇಸ್ ಡ್ಯಾಶ್ ಯಂಗೆಸ್ಟ್ ಸನ್ ಇನ್ ದ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ನೀವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ರಿ. ಹಿ ಇಸ್ ಡ್ಯಾಶ್ ಯಂಗೆಸ್ಟ್ ಸನ್ ಇನ್ ದ ಫ್ಯಾಮಿಲಿ. ಪಾಸ್ ಮಾಡಿ ಕೂಡ ಆನ್ಸರ್ ಮಾಡಬಹುದು. ಸೊ ಇಲ್ಲಿ ಕರೆಕ್ಟ್ ಆದದ್ದು ಆನ್ಸರ್ ಯಾವ್ದಂತಂದ್ರೆ ಇಲ್ಲಿ ಯಂಗೆಸ್ಟ್ ಅಂತಿದೆ. ಈ ಯಂಗೆಸ್ಟ್ ಅನ್ನೋ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇದೆ, ಅದಕ್ಕಾಗಿ ಇಲ್ಲಿ ದ ಅನ್ನೋದು ಬರುತ್ತೆ. ಸೊ ದ ಅನ್ನೋದು ಯಾಕೆ ಕರೆಕ್ಟ್ ಆಯ್ತು? ಯೂಸ್ ದ ಅನ್ನೋದನ್ನ ಯೂಸ್ ಮಾಡ್ತೀವಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇದ್ದಾಕಾರ. ಯಂಗೆಸ್ಟ್ ಆಗಿರ್ಬೋದು, ಟಾಲೆಸ್ಟ್ ಆಗಿರ್ಬೋದು, ಬೆಸ್ಟ್ ಆಗಿರ್ಬೋದು, ಈ ರೀತಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇದ್ದಾಕಾರ ನಾವು ಏನ್ ಯೂಸ್ ಮಾಡ್ತೀವಿ? ದ ಅನ್ನೋ ಆರ್ಟಿಕಲ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡ್ರಿ, ಆ ಒಂದು ಕ್ವಶನ್ ಜೊತೆಗೆ ಆ ರೂಲ್ ನ ಅರ್ಥ ಮಾಡ್ಕೋತ ಹೋಗೋಣ. ಅದು ಬಹಳಷ್ಟು ಈಸಿ. ಇದಕ್ಕೆ ನಾವು ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಮೊದಲ ಎಕ್ಸಾಂಪಲ್ ಥ್ರೂ ಅದು ರೂಲ್ ನ ಅರ್ಥ ಮಾಡ್ಕೋತಾ ಇದೀವಿ. ಸೆಕೆಂಡ್ ಕ್ವಶನ್ ಇಸ್ ದೇರ್, ಅನು ಇಸ್ ಲುಕಿಂಗ್ ಫಾರ್ ಡ್ಯಾಶ್ ಜಾಬ್ ಅಂತಿದೆ. ಜಾಬ್ ಹಿಂದ್ಗಡೆ ಯಾವ ಆರ್ಟಿಕಲ್ ನ ಯೂಸ್ ಮಾಡ್ತೀರಿ? ಯಾ ದ. ಸೊ ಕಮೆಂಟ್ ಕೂಡ ಮಾಡ್ರಿ. ಇನ್ನಷ್ಟು ಟೈಮ್ ಬೇಕಾದ್ರೆ ಟೈಮ್ ತಗೊಂಡು ಇದು ಮಾಡ್ರಿ. ಓಕೆ, ಸೊ ಕರೆಕ್ಟ್ ಒನ್ ಇಸ್ ದೇರ್ ಎ ಆಗತ್ತ. ಅನ್ನೋದು ಯಾಕೆ ಆಗತ್ತ ಅಂತಂದ್ರೆ ಯೂಸ್ ಬಿಫೋರ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದಾಕಾರ. ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದಾಕಾರ ಮೆನ್ಷನ್ ಫಾರ್ ದ ಫಸ್ಟ್ ಟೈಮ್ ಇದ್ದಾಕಾರ. ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದು ಅದನ್ನ ಫಸ್ಟ್ ಟೈಮ್ ಮೆನ್ಷನ್ ಮಾಡಿದ್ರೆ ಅವಾಗ ಅದಕ್ಕೆ ಎ ಅನ್ನೋದನ್ನ ಯೂಸ್ ಮಾಡ್ತೇವೆ. ಓಕೆ, ಅಂಡ್ ಥರ್ಡ್ ಕ್ವಶನ್ ಇಸ್ ಲೈಕ್ ದಿಸ್. ಸಾರಿ, ಅದು ಕುಡ್ ಯು ಕ್ಲೋಸ್ ಡ್ಯಾಶ್ ಡೋರ್ ಪ್ಲೀಸ್ ಅಂತ ಇದೆ. ಇಲ್ಲಿ ಏನನ್ನ ಯೂಸ್ ಮಾಡ್ತೀರಿ? ಯಾನ್ ದಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀರಿ? ಸೊ ಇಲ್ಲಿ ನಾವು ದ ಯೂಸ್ ಮಾಡ್ತೇವೆ. ಯಾಕಂದ್ರೆ ಯೂಸ್ ದ ಅನ್ನೋದನ್ನ ಯೂಸ್ ಮಾಡ್ತೇವೆ. ಯಾಕಂದ್ರೆ ಬೋತ್ ದ ಸ್ಪೀಕರ್ ಅಂಡ್ ಲಿಸ್ನರ್ ನೋ ವಿಚ್ ಡೋರ್ ಇಸ್ ಮೀನ್ ಟು. ಯಾವ ಡೋರ್ ಅನ್ನ ಸ್ಪೀಕರ್ ಹೇಳ್ತಾ ಇದ್ದಾರೆ ಅನ್ನೋದು ಆ ಲಿಸ್ನರ್ ಗೊತ್ತಿದೆ. ಪರ್ಟಿಕ್ಯುಲರ್ ಡೋರ್ ಬಗ್ಗೆ ಗೊತ್ತಿದೆ. ಅದಕ್ಕಾಗಿ ಇಲ್ಲಿ ದ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಅನಿಲ್ ಇಸ್ ಡ್ಯಾಶ್ ಅಪ್ಟಿಷಿಯನ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಅಪ್ಟಿಷಿಯನ್ ಕಡೆ ಎ ಯಾನ್ ದ. ಸೊ ಮೈಂಡ್ ಅಲ್ಲಿ ಕೂಡ ಗೆಸ್ ಮಾಡ್ರಿ ನೀವು ಯಾವುದು ಮತ್ತೆ ಏಕೆ ಅನ್ನೋದು ಹೇಳಬೇಕು, ಅದು ಇಂಪಾರ್ಟೆಂಟ್. ಯಾವ್ದೋ ಒಂದು ಹೇಳಿ ಸುಮ್ಮನೆ ಕುಂದ್ರಲ್ಲ. ಇದೇ ಯಾಕೆ ಅನ್ನೋದೊಂದು ರೀಸನ್ ಹೇಳ್ಬೇಕಾತ. ಸೊ ಅನಿಲ್ ಇಸ್ ಡ್ಯಾಶ್ ಅಪ್ಟಿಷಿಯನ್ ಅಲ್ಲಿ ಯಾನ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಈ ಬಿಗಿನ್ಸ್ ವಿತ್ ಓವೆಲ್ ಸೌಂಡ್ ಒಂದಿಗೆ ಆ ಅನ್ನೋದು ಓವೆಲ್ ಸೌಂಡ್ ಒಂದಿಗೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕಾಗಿ ಯಾನ್ ಅನ್ನೋದು ಯೂಸ್ ಮಾಡ್ತೀವಿ. ಡಾಕ್ಟರ್ ಶಂಕರ್ ಇಸ್ ಡ್ಯಾಶ್ ಡೆಂಟಿಸ್ಟ್ ಅಂತ ಇದೆ. ಸೊ ಇಲ್ಲಿ ಏನಿರುತ್ತೆ ಯೂಸ್ ಮಾಡ್ತಾರೆ? ಡೆಂಟಿಸ್ಟ್, ಯಾನ್ ಡೆಂಟಿಸ್ಟ್ ಅಥವಾ ದ ಡೆಂಟಿಸ್ಟ್. ಡಾಕ್ಟರ್ ಶಂಕರ್ ಇಸ್ ಡ್ಯಾಶ್ ಡೆಂಟಿಸ್ಟ್ ಅಂತ ಇದೆ. ಸೊ ಇಲ್ಲಿ ಅನ್ನೋದು ಬರುತ್ತ. ಓಕೆ, ಯಾಕೆ ಸರ್ ಅಂತಂದ್ರೆ ದ ಅನ್ನೋದು ಕಾನ್ಸೋನೆಂಟ್ ಸೌಂಡ್ ಇದೆ, ಅದಕ್ಕಾಗಿ ದ ಅನ್ನೋದು ಕಾನ್ಸೋನೆಂಟ್ ಸೌಂಡ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್. ಅಂಡ್ ಮೈ ಫ್ರೆಂಡ್ ಈಸ್ ಡ್ಯಾಶ್ ಮೇಲೆ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ರು. ಸರಿ, ಇದ್ರ ಬಗ್ಗೆ ಗೊತ್ತಿದೆ ಟೀಚರ್ ಕೂಡ. ಎಂ ಎಲ್ ಎ ದಲ್ಲಿ ಎ ಯಾನ್ ದಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಯಾನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎಂ ಅಂತ ಅನ್ಬೇಕಾದ್ರೆ ಫಸ್ಟ್ ಏನಿದೆ ಎ ಸೌಂಡ್ ಬರುತ್ತೆ ನೋಡ್ರಿ. ಎ ಎ ಸೌಂಡ್ ಬರುತ್ತಾ. ಸೊ ಇದು ಓವಲ್ ಸೌಂಡ್ ಆಗುತ್ತಾ. ಅದಕ್ಕಾಗಿ ವಿ ಹ್ಯಾವ್ ಟು ಯೂಸ್ ಯಾನ್ ಎಂ ಎಲ್ ಇರೋದನ್ನ ಯೂಸ್ ಮಾಡ್ಬೇಕು. ರಾಜು ಇಸ್ ಡ್ಯಾಶ್ ಇನ್ ಕ್ಲಾಸ್. ರಾಜು ಇಸ್ ಇನ್ ಡ್ಯಾಶ್ ಕ್ಲಾಸ್ ಅಂತ ಇದೆ. ಸೊ ಎ ಯಾನ್ ದಲ್ಲಿ ಕರೆಕ್ಟ್ ಆಗೋದು ದ. ಇಲ್ಲಿ ಪರ್ಟಿಕ್ಯುಲರ್ ಕ್ಲಾಸ್ ಹೇಳ್ತಾ ಇದ್ದಾರೆ, ಅದಕ್ಕಾಗಿ ದ ಅನ್ನೋದು ಕರೆಕ್ಟ್ ಆಗುತ್ತೆ. ಹ್ಯಾವ್ ಯು ಎವರ್ ವಿಸಿಟೆಡ್ ಡ್ಯಾಶ್ ಅಂಡಮಾನ್ ಐಲ್ಯಾಂಡ್ಸ್ ಅಂತ ಇದೆ. ಅಂಡಮಾನ್ ಐಲ್ಯಾಂಡ್ಸ್ ಅಂತ ಕ್ವಶನ್ ಇದ್ದಾಕಾರ. ಸೊ ಎ ಯಾನ್ ದಲ್ಲಿ ಇಲ್ಲಿ ದ ಅನ್ನೋದು ಕರೆಕ್ಟ್ ಆಗುತ್ತೆ. ಅಂಡಮಾನ್ ಯಾನ್ ಅಂತ ಹಚ್ಚಬೇಡ್ರಿ. ಯಾಕೆ ದ ಅನ್ನೋದು ಕರೆಕ್ಟ್ ಆಗುತ್ತೆ ಅಂದ್ರೆ
ಇದು ಗ್ರೂಪ್ಸ್ ಆಫ್ ಐಲ್ಯಾಂಡ್ಸ್ ಇದ್ದಕರ ಅದ್ರ ಹಿಂದ್ಗಡೆ ದ ಅನ್ನೋದು ಹಚ್ತೇವೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೇಮ್ಸ್ ಆಫ್ ದ ಕಂಟ್ರೀಸ್ ಹಿಂದ್ಗಡೆ ಯಾವುದೇ ಎ ಅಂಡ್ ದ ಬರಲ್ಲ. ನೇಮ್ಸ್ ಆಫ್ ದ ಈಗ ದ ಇಂಡಿಯಾ, ಅಮೆರಿಕಾ ಹಿಂಗೇನು ಬರಲ್ಲ. ಬಟ್ ಯು ಎಸ್ ಎ ಇದ್ದಕರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ದ ಯು ಎಸ್ ಎ ಕರಿತೀವಿ. ಯು ಎಸ್ ಎಸ್ ಆರ್ ಇದ್ದಕರ ದ ಯು ಎಸ್ ಎಸ್ ಆರ್ ಅಂತ ಕರಿತೀವಿ. ಸರ್ ಯಾಕೆ ಸರ್ ಇಲ್ಲಿ ನೀವು ದ ಅಂತ ಹಚ್ತೀರಿ, ಕಂಟ್ರೀಸ್ ಹಿಂದ್ಗಡೆ ಹೆಸರು ಬರಬಾರ್ದು ಅಂತ ಹೇಳ್ತಿರಲ್ಲ ಆರ್ಟಿಕಲ್ ಅಂತಂದ್ರೆ, ಯು ಎಸ್ ಎ ಅನ್ನೋದು ಇಟ್ಸ್ ಗ್ರೂಪ್ ಆಫ್ ಕಂಟ್ರೀಸ್ ನೇಮ್. ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಲ್ಲಿ ಬಹಳಷ್ಟು ಕಂಟ್ರೀಸ್ ಗುಂಪಿಗೆ ಹೆಸರು ಕೊಡ್ತೀವಿ. ಆ ಗುಂಪಿಗೆ ಇರ್ಬೇಕಾದ್ರೆ ದ ಅನ್ನೋದು ಯೂಸ್ ಮಾಡ್ತೀವಿ. ಸೋವಿಯತ್ ರಷ್ಯಾದಲ್ಲಿ ಅದು ಬಹಳಷ್ಟು ಕಂಟ್ರೀಸ್ಗಳು ಅದಾವ, ಅದಕ್ಕೆ ಒಂದು ಗ್ರೂಪ್ ಹೆಸರು ಕೊಡ್ತೀವಿ ಯು ಎಸ್ ಎಸ್ ಆರ್ ಅಂತೇಳಿ. ಅದಕ್ಕೆ ದ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ಪ್ಲೀಸ್ ಬ್ರಿಂಗ್ ಡ್ಯಾಶ್ ಕಿಲೋಗ್ರಾಮ್ ಆಪಲ್ಸ್ ಅಂದ್ರೆ ಕಿಲೋಗ್ರಾಮ್ ಹಿಂದ್ಗಡೆ ಖಂಡಿತವಾಗ್ಲೂ ಇಲ್ಲಿ ಅನ್ನೋದು ಬರುತ್ತೆ. ಯಾಕಂತಂದ್ರೆ 1 ಕಿಲೋಗ್ರಾಮ್ ಅನ್ನೋದನ್ನ ತೋರಿಸುತ್ತೆ. ಓಕೆ, ಅಂಡ್ ಮರ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ಡ್ಯಾಶ್ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಯಾವ ಸೈಡ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ, ರೈಟ್ ಸೈಡ್ ಆಫ್ ಹಿಸ್ ಮೌತ್ ಅಂತ ಹೇಳ್ತಿದ್ದಾರೆ, ಪರ್ಟಿಕ್ಯುಲರ್ ಹೇಳ್ತಿದ್ದಾರೆ. ಅದಕ್ಕೆ ಅನ್ನೋದು ಹೇಳ್ತೀವಿ. ಸ್ಪೆಸಿಫೈಸ್ ಪರ್ಟಿಕ್ಯುಲರ್ ಪಾರ್ಟ್ನ ಹೇಳ್ತಾ ಇದ್ದೀವಿ. ಅಂಡ್ ನೆಕ್ಸ್ಟ್ ಬಿ ದಲ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಂತಂದ್ರೆ ಡೂ ಯು ಎಂಜಾಯ್ ಲಿಸ್ನಿಂಗ್ ಟು ಅಂತ ಕೊಟ್ಟು ಮ್ಯೂಸಿಕ್ ಅಥವಾ ದ ಮ್ಯೂಸಿಕ್ ಯಾವ್ದು ಕರೆಕ್ಟ್, ವಿದೌಟ್ ಆರ್ಟಿಕಲ್ ಏನೋ ವಿತ್ ಆರ್ಟಿಕಲ್ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟ್ ಆಗ್ತದೆ ಅಂತ ಹೇಳಿ. ನಿಮ್ಗೆ ಟೈಮ್ ಹೆಚ್ಚಿಬೇಕಾದ್ರು ಟೈಮ್ ತೋರಿ, ಪಾಸ್ ಮಾಡಿ ವಿಡಿಯೋ ನೋಡ್ರಿ. ಡೂ ಯು ಎಂಜಾಯ್ ಲಿಸ್ನಿಂಗ್ ಟು, ಇಲ್ಲಿ ಮ್ಯೂಸಿಕ್ ಅನ್ನೋದು ಬರ್ತದೆ, ದ ಅನ್ನೋದು ಬರಲ್ಲ. ಮ್ಯೂಸಿಕ್ ಹಿಂದ್ಗಡೆ ದ ಅನ್ನೋದು ಆರ್ಟಿಕಲ್ ಬರಲ್ಲ. ನೋಡಿ ಜನರಲ್ ಲೌನ್ಸ್ ಏನ್ ಬರ್ತಾವಲ್ಲ, ಜನರಲ್ ಲೌನ್ಸ್ ಅಂತ ಲೈಕ್ ಮ್ಯೂಸಿಕ್ ಇರ್ಬೋದು, ಡು ನಾಟ್ ಟೇಕ್ ಏನ್ ಆರ್ಟಿಕಲ್, ಯಾವುದೇ ಆರ್ಟಿಕಲ್ ಬರೋದಿಲ್ಲ ಜನರಲ್ ಲೌನ್ಸ್ ಇದ್ದಾಕಾರ. ಓಕೆ, ಮೈ ಬ್ರದರ್ ಸ್ಪೀಚ್ ಡ್ಯಾಸ್ ಅಂತ ಇದೆ, ದ ಫ್ರೆಂಚ್ ಫ್ರೆಂಚ್ ಇದೆ, ದ ಫ್ರೆಂಚ್ ಅಂಡ್ ಫ್ರೆಂಚ್. ಸೊ ಇದನ್ನು ವಿಚಾರ ಮಾಡಿ ಹೇಳ್ರಿ, ಎ ಆರ್ ಬಿ ಅಂತ ಆಪ್ಷನ್ ಅಲ್ಲಿ ಪಕ್ಕ ಇಲ್ಲಿ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ಇಲ್ಲಿ ಆರ್ಟಿಕಲ್ ಬಂದ್ರೆ ತಪ್ಪಾಗುತ್ತೆ. ಫ್ರೆಂಚ್ ಅನ್ನೋದು ಇದು ಲ್ಯಾಂಗ್ವೇಜ್ ಇರ್ತದೆ ನೋಡ್ರಿ, ಲ್ಯಾಂಗ್ವೇಜಸ್ ಡು ನಾಟ್ ಟೇಕ್ ಎನ್ ಆರ್ಟಿಕಲ್. ನೋಡ್ರಿ ಇಲ್ಲಿ ನಮ್ದು ಸ್ಪೆಷಾಲಿಟಿನೇ ಅದು. ನಾವು ವಿ ಆರ್ ಡಿಸ್ಕಸಿಂಗ್ ದ ರೂಲ್ಸ್ ಥ್ರೂ ದ ಎಕ್ಸಾಂಪಲ್ಸ್ ಥ್ರೂ ನಾವು ಅದನ್ನ ನೇಮ್ಗಳನ್ನ ಹೇಳ್ತಾ ಇದ್ದೀವಿ. ಸೊ ಇದು ನಿಮಗೆ ಬಹಳಷ್ಟು ನೆನಪು ಇಟ್ಕೊಳ್ಳಿಕ್ಕೆ ಬಹಳಷ್ಟು ಈಸಿ ಆಗುತ್ತೆ. ಓಕೆ, ಅಂಡ್ ಐ ಸ್ಪೆಂಡ್ ಮೈ ಚೈಲ್ಡ್ಹುಡ್ ಇನ್ ಡ್ಯಾಸ್ ಅಂತ ಇದೆ, ಇನ್ ಬೆಂಗಳೂರ ಅಥವಾ ಇನ್ ದ ಬೆಂಗಳೂರು, ಯಾವುದು ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇವೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ವರ್ಕ್ ಬುಕ್ ದಲ್ಲಿರುವಂತ ಕ್ವಶನ್ಸ್ಗಳು ನಾವು ಆನ್ಸರ್ಸ್ ಮಾಡ್ತಿದ್ದೇವೆ. ಜೊತೆಗೆ ಯಾಕೆ ಯಾವ್ದು ಕರೆಕ್ಟ್ ಅನ್ನೋದು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬೆಂಗಳೂರು, ದ ಬೆಂಗಳೂರು, ಇಲ್ಲಿ ಆರ್ಟಿಕಲ್ ಬರಬಾರ್ದು. ಪ್ಲೇಸ್ ಹಿಂದ್ಗಡೆ ಇರ್ತಾವ ನೋಡ್ರಿ, ನೇಮ್ಸ್ ಆಫ್ ಸಿಟೀಸ್ ಆಗುದು, ಡು ನಾಟ್ ಟೇಕ್ ಅನ್ ಆರ್ಟಿಕಲ್, ಅಲ್ಲಿ ಜೀರೋ ಆರ್ಟಿಕಲ್ ಬರಲ್ಲ. ವಿ ಆರ್ ಸ್ಕೇಯಿಂಗ್ ಅಂತ ಇದೆ, ಇಲ್ಲಿ ಏನಂತ ಬರ್ತೀರಿ, ಅಲ್ಪ್ಸ್ ಅಂಡ್ ದ ಅಲ್ಪ್ಸ್. ಸೊ ಅಲ್ಪ್ಸ್ ಅನ್ನೋದು ನೀವು ನೆನಪು ಮೀನಿಂಗ್ ತಿಳ್ಕೊರಿ ಮೊದಲ, ಅಂದಾಗ ಯಾವ್ದನ್ನು ಗೊತ್ತಾಗತ್ತ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್ ಆಗುತ್ತೆ. ಯಾಕಂತಂದ್ರೆ ಮೌಂಟೇನ್ ರೇಂಜಸ್ ಟೇಕ್, ಯಾವಾಗಲೂ ಮೌಂಟೇನ್ ರೇಂಜಸ್ ಹೆಸರು ಇರ್ತಾವ ನೋಡ್ರಿ. ಸೊ ಅದ್ರ ಹಿಂದ್ಗಡೆ ಆರ್ಟಿಕಲ್ ಬರ್ತೈತಿ. ಓಕೆ, ದ ಅನ್ನೋದೇ ಬರ್ತೈತಿ. ದ ಸನ್ ರೈಸಸ್ ಇನ್ ಡ್ಯಾಸ್ ಅಂತ ಇದೆ, ಈಸ್ಟ್ ದ ಈಸ್ಟ್, ಈಸ್ಟ್ ಆಫ್ ದ ಈಸ್ಟ್ ದಲ್ಲಿ ಖಂಡಿತವಾಗ್ಲೂ ದ ಈಸ್ಟ್ ಆಗ್ತೈತಿ. ಈಸ್ಟ್ ವೆಸ್ಟ್ ಡೈರೆಕ್ಷನ್ಸ್ ಏನ್ ಬರ್ತಾವ ನೋಡ್ರಿ, ಎಲ್ಲೋ ಹಿಂದ್ಗಡೆ ದ ಅನ್ನೋದು ಆರ್ಟಿಕಲ್ ಬರ್ತದೆ. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ದ ಎ ಯಾನ್ ದ ವೆರಿ ನೆಸೆಸರಿ, ಇಫ್ ನೋ ಆರ್ಟಿಕಲ್ ಇಸ್ ನೆಸೆಸರಿ ಅಲ್ಲಿ ಪುಟ್ ಎಕ್ಸ್ ಮಾರ್ಕ್, ಇದನ್ನ ಹಾಕ್ರಿ. ಎ ಬಂದ್ರೆ ಎ ಬರೀರಿ, ಯಾನ್ ಬಂದ್ರೆ ಯಾನ್ ಬರೀರಿ, ದ ಬಂದ್ರೆ ದ ಬರೀರಿ, ಏನು ಬರಲ್ಲ ಸರ್ ಅಂದ್ರೆ ಎಕ್ಸ್ ಮಾರ್ಕ್ ಹಾಕ್ರಿ. ಓಕೆ, Lord, first is like this. Dash old pilgrim was making his way dash Himalayan mountains in the cold of winter ಅಂತದೆ. ಇದು ಆಕ್ಚುಲಿ ಅವರು ಪ್ಯಾಸೇಜ್ ದಲ್ಲಿ ಕೊಟ್ಟಿದ್ದು, ಪ್ಯಾರಾಗ್ರಾಫ್ ಮಾಡಿಕೊಟ್ಟಿದ್ರು, ಗ್ಯಾಪ್ ಕೊಟ್ಟಿದ್ರು. ನಾನು ನಿಮಗೆ ತಿಳಿಸ್ಲಿಕ್ಕೆ ಈಸಿ ಆಗುತ್ತೆ ಈ ರೀತಿ ಕೊಟ್ಟಿದ್ದೀನಿ. ಓಕೆ, ಡ್ಯಾಶ್ ಓಲ್ಡ್ ಪಿಲ್ಗ್ರಿಮ್ ಅಂತದಲ್ಲಿ ಎ ಅಂತದಲ್ಲಿ ಯಾನ್ ಅನ್ನೋದು ಬರುತ್ತ. ಸೊ ಯಾನ್ ಅನ್ನೋದು ಇಲ್ಲಿ ಬರುತ್ತೆ. ಆಮೇಲೆ ಹಿಮಾಲಯನ್ ಮೌಂಟೇನ್ಸ್ ಇದ್ ಕಡೆ ದ ಅನ್ನೋದು ಬರ್ತೈತಿ. ಯಾಕೆ ಸರ್ ಈ ರೀತಿ ಅಂದ್ರೆ, ಯಾನ್ is used because old begins with the old sounds ಅಂದ್ರೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ. ಅದಕ್ಕೆ ಯಾನ್ ಓಲ್ಡ್ ಮ್ಯಾನ್, ಯಾನ್ ಓಲ್ಡ್ ಪಿಲ್ಗ್ರಿಮ್ ಆಯ್ತು. ಆಮೇಲೆ ದ ಅನ್ನೋದು ಯಾಕಂದ್ರೆ ಮೌಂಟೇನ್ ರೇಂಜಸ್ ಇರೋ ಕಾರಣಕ್ಕಾಗಿ ದ ಹಿಮಾಲಯಾಸ್, ದ ಅನ್ನೋದು ಆರ್ಟಿಕಲ್ ಬರಲೇಬೇಕು. ನೆಕ್ಸ್ಟ್ ಒನ್ ಹಿಂಗಿದೆ, ವೆನ್ ಇಟ್ ಬಿಗ್ಯಾನ್ ಟು ರೈನ್ ಹಿ ವೆಂಟ್ ಟು ಡ್ಯಾಶ್ ಇನ್ ಅಂತ ಇದೆ. ಸೊ ಇಲ್ಲಿ ಇನ್ ಹಿಂದ್ಗಡೆ ಯಾವ ಆರ್ಟಿಕಲ್ ಬರ್ತೈತಿ, ಖಂಡಿತವಾಗಲೂ ಇಲ್ಲಿ ಯಾನ್ ಇನ್ ಅಂತ ಬರ್ತೈತಿ. ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಓಎಲ್ ಸೌಂಡ್ ಇದೆ, ಹೌದೇನಿಲ್ಲ, ಓಎಲ್ ಸೌಂಡ್ ಬಿಗಿನಿಂಗ್ ಇದೆ ಮತ್ತು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಯಾನ್ ಅಂತ ಕರೆಕ್ಟ್ ಆಗ್ತದೆ. ಅಂಡ್ ನೆಕ್ಸ್ಟ್ ಕ್ವಶನ್ ಇಸ್ ಲೈಕ್ ದಿಸ್, ಡ್ಯಾಶ್ ಇನ್ ಕೀಪರ್ ಸೇ ಟು ಹಿಮ್, ಹೌ ವಿಲ್ ಯು ಎವರ್ ಗೆಟ್ ದೇರ್ ಇನ್ ದಿಸ್ ಕೈಂಡ್ ಆಫ್ ವೆದರ್ ಮೈ ಗುಡ್ ಮ್ಯಾನ್ ಅಂತ ಕ್ವಶನ್ ಮಾಡ್ತಾರೆ. ನಾನು ಮುಂಚೆನೆ ಹೇಳಿದ್ದೀನಿ, ಇದೆಲ್ಲವೂ
ಪ್ಯಾಸೇಜ್ ದಲ್ಲಿ ಕೊಟ್ಟಂತದ್ದು ಪ್ಯಾರಾಗ್ರಾಫ್ ಮಾಡಿ ಕೊಟ್ಟಿದ್ದಾರೆ, ಅದನ್ನ ನೀವು ಒಟ್ಟು ಪ್ಯಾರಾಗ್ರಾಫ್ ನ ಫಿಲ್ ಮಾಡೋದಿರ್ತೈತಿ. ಅದನ್ನ ಸಪರೇಟ್ ಸಪರೇಟ್ ಕ್ವಶನ್ಸ್ ಮಾಡಿ ಕೊಟ್ಟಿದ್ದೀನಿ ಅಷ್ಟೇನೆ. ಇಲ್ಲಿ ಇನ್ ಕೀಪರ್ ಅಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ, ದ ಅನ್ನೋದು ಕರೆಕ್ಟ್ ಆಗುತ್ತಾ? ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ, ಸ್ಪೆಸಿಫಿಕ್ ಇನ್ ಕೀಪರ್ ಬಗ್ಗೆ ಹೇಳ್ತಿದ್ದಾರೆ, ಆಲ್ರೆಡಿ ಮೆನ್ಷನ್ ಮಾಡಿದ್ರು. ಓಕೆ. Question: Dash old man answered cheerfully, my heart got the first, so it's easy for dash rest of me to follow ಅಂತ ಇದೆ. ಇಲ್ಲಿ ಯಾವ್ದು ತುಂಬ್ತೀರಿ, ಇಲ್ಲಿ ಯಾವ್ದು ತುಂಬ್ತೀರಿ ನೋಡ್ರಿ. ಎ ಯಾನ್ ನಿಮ್ಗೆ ಟೈಮ್ ಹೆಚ್ಚಬೇಕಾದ್ರೆ ವಿಡ್ರಾನ್ ಪಾಸ್ ಮಾಡಿ. ಸೊ ಇಲ್ಲಿ ದ ಅನ್ನೋದು ಬರ್ತದೆ, ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ. ದ ಅನ್ನೋದು ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ, ಆಲ್ರೆಡಿ ಸೇಮ್ ಓಲ್ಡ್ ಮ್ಯಾನ್ ಆಲ್ರೆಡಿ ಇಂಟ್ರೊಡ್ಯೂಸ್ಡ್ ಆಗಿದೆ. ಅದಕ್ಕಾಗಿ ಸೆಕೆಂಡ್ ಟೈಮ್ ಇದ್ದಾಗ ದ ಅನ್ನೋದು. ದ ರೆಸ್ಟ್ ಅಂತ ಯಾಕಂತ ಹೇಳಿದ್ರೆ ಇದು ಫಿಕ್ಸ್ಡ್ ಎಕ್ಸ್ಪ್ರೆಷನ್, ಅದಕ್ಕಾಗಿ ದ ಅನ್ನೋದನ್ನ ಹಚ್ತೇವೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟು ಈ ರೀತಿ ಕೊಟ್ಟು ಡ್ಯಾಶ್ ಅದನ್ನೇ ಪ್ಯಾರಾಗ್ರಾಫ್ ಮಾಡಿ ಕೊಟ್ಟಿದ್ದಾರೆ ಅಂತಂದ್ರಲ್ಲ, ಅದನ್ನ ಇಲ್ಲಿ 1 2 3 4 5 ಮಾರ್ಕ್ಸ್ ಇರುವಂತ ಒಂದು ಪ್ಯಾರಾಗ್ರಾಫ್ ಫಿಲ್ ಇನ್ ದ ಬ್ಲಾಂಕ್ಸ್. 5 6 ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಸೇಮ್ ಕ್ವಶನ್ ನಂಬರ್ 2 ಇದೆ. ಒನ್ಸ್ ಅಪಾನ್ ಡ್ಯಾಶ್ ಟೈಮ್ ಎಲಿಫೆಂಟ್ ಮೇಡ್ ಫ್ರೆಂಡ್ಸ್ ವಿತ್ ದ ಮ್ಯಾನ್ ಅಂತ ಇದೆ. ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಏನ್ ಬರುತ್ತೆ? ಒನ್ಸ್ ಅಪಾನ್ ಟೈಮ್ ಹಿಂದ್ಗಡೆ ಖಂಡಿತವಾಗಲು ಒನ್ಸ್ ಅಪಾನ್ ಅಂತ ಬರ್ಬೇಕಾರೆ ಅ ಟೈಮ್. ಯಾನ್ ಎಲಿಫೆಂಟ್ ಫಸ್ಟ್ ಟೈಮ್ ಇದೆ ಇಂಟ್ರೊಡ್ಯೂಸ್, ಯಾನ್ ಎಲಿಫೆಂಟ್ ಓಎಲ್ ಸೌಂಡ್ ಇದೆ. ಡ್ಯಾಶ್ ಮ್ಯಾನ್ ಅ ಮ್ಯಾನ್ ಫಸ್ಟ್ ಟೈಮ್ ಇದೆ, ಎ ಮತ್ತು ಯಾನ್ ಬರ್ತಾವು. ಇಲ್ಲಿ ಒನ್ಸ್ ಅಪಾನ್ ಅ ಟೈಮ್ ಇದು ಫಿಕ್ಸ್ಡ್ ಎಕ್ಸ್ಪ್ರೆಷನ್ ಇದೆ. ಆಮೇಲೆ ಎಲಿಫೆಂಟ್ ಅನ್ನೋದು ಯಾನ್ ಅಂತ ಬಿಗಿನ್ಸ್ ವಿತ್ ಓಎಲ್ ಸೌಂಡ್ಸ್. ಆಮೇಲೆ ಅ ಅಂತ ಇರ್ತದೆ, ಎಮ್ ಅನ್ನೋದು ಕಾನ್ಸೋನೆಂಟ್ ಸೌಂಡ್ ಇದೆ, ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಒನ್ಸ್ ಅಪಾನ್ ಅ ಟೈಮ್ ಇಸ್ ಫಿಕ್ಸ್ಡ್ ಫ್ರೇಸ್ ಅನ್ನೋದು ನೆನಪು ಇಟ್ಕೊಡ್ರಿ, ಇದು ಬಹಳಷ್ಟು ಸಲ ಕೇಳಿದ್ದಾರೆ. ಏನ್ ಯಾನ್ ವೆನ್ ಇಂಟ್ರೊಡ್ಯೂಸಿಂಗ್ ಅ ಪರ್ಸನ್ ಥಿಂಗ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಏನೇ ಬರಬೇಕು, ಯಾನ್ ಬರಬೇಕು, ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ. ಓಕೆ. ಅಂಡ್ ಕ್ವಶನ್ ನಂಬರ್ 2 ಡ್ಯಾಶ್ ಒನ್ ಡೇ ಡ್ಯಾಶ್ ಹೆವಿ ಥಂಡರ್ ಸ್ಟೋಮ್ ಬ್ರೋಕ್ ಔಟ್ ಅಂತಿದೆ. ಹೆವಿ ಥಂಡರ್ ಸ್ಟೋಮ್ ಅನ್ನೋದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದಕ್ಕಾಗಿ ಅದನ್ನ ಅ ಅಂತ ಹಚ್ತೇವಿ. ಓಕೆ. ಹೆವಿ ಥಂಡರ್ ಮೆನ್ಷನ್ ಫಾರ್ ದ ಫಸ್ಟ್ ಟೈಮ್. ಇನ್ನು ಅ ಮತ್ತೆ ಯಾನ್ ಬಿಫೋರ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಹಿಂದ್ಗಡೆ ಇಂಟ್ರೊಡ್ಯೂಸ್ ಫಾರ್ ದ ಫಸ್ಟ್ ಟೈಮ್. ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದು ಅದನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಎ ಅಥವಾ ಯಾನ್ ಬರಬೇಕು ಅನ್ನೋದು ರೂಲ್ ಇದೆ. ಕ್ವಶನ್ ನಂಬರ್ 3 ದಲ್ಲಿ ಡ್ಯಾಶ್ ಎಲಿಫೆಂಟ್ ಟು ಹಿಸ್ ಫ್ರೆಂಡ್ ಹೂ ಡ್ಯಾಶ್ ಲಿಟಲ್ ಹರ್ಟ್ ಅಟ್ ಡ್ಯಾಶ್ ಎಡ್ಜ್ ಆಫ್ ಡ್ಯಾಶ್ ಫಾರೆಸ್ಟ್ ಆಸ್ಕ್ ಫಾರ್ ಹೆಲ್ಪ್ ಅಂತಿದೆ. 1 2 3 4 5 ಅಲ್ಲಿ ಎಲಿಫೆಂಟ್ ಹಿಂದ್ಗಡೆ ನಾವು ದ ಅನ್ನೋದನ್ನ ಹಚ್ತೇವಿ. ಇದು ಸೆಕೆಂಡ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾವಿ, ಹೌದೇನಿಲ್ಲ? ಸೆಕೆಂಡ್ ಟೈಮ್ ಇದು, ಫಸ್ಟ್ ಟೈಮ್ ಆಲ್ರೆಡಿ ಹೇಳಿದೇವೆ ಹಚ್ಚಿದ್ದೇವೆ, ಇದು ಸೆಕೆಂಡ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಓಕೆ. ಆಮೇಲೆ ನೆಕ್ಸ್ಟ್ ಲಿಟಲ್ ಅಂತ ಹಚ್ತೇವಿ. ಲಿಟಲ್ ಅಂತ ಯಾಕೆ ಹಚ್ತೇವಿ? ಓಕೆ. ಲಿಟಲ್ ಅಂತ ಯಾಕೆ ಬರಿತೇವೆ ಅಂತಂದ್ರೆ ಮೆನ್ಷನ್ ಇನ್ ದ ಫಸ್ಟ್ ಟೈಮ್ ಇದ್ದಾಕಾರ ಲಿಟಲ್ ಅಂತ ಬರಿತೇವೆ. ಓಕೆ. ಆಮೇಲೆ ನೆಕ್ಸ್ಟ್ ದ ಎಜ್ ಇಸ್ ಸ್ಪೆಸಿಫಿಕ್, ಇಲ್ಲಿ ಸ್ಪೆಸಿಫಿಕ್ ಎಜ್ ಇರೋ ಕಾರಣಕ್ಕಾಗಿ ದ ಅಂತ ಬರಿತೇವೆ. ಓಕೆ. ದ ಫಾರೆಸ್ಟ್ ಅಂತ ಯಾಕೆ ಬರಿತೇವೆ ಅಂದ್ರೆ ಪರ್ಟಿಕ್ಯುಲರ್ ಫಾರೆಸ್ಟ್ ಇದೆ, ಅದಕ್ಕಾಗಿ ದ ಅನ್ನೋದನ್ನ ಬರಿತೇವಿ. ಓಕೆ. ಆಮೇಲೆ ಹೆಲ್ಪ್ ಇಸ್ ಅನ್ ಅನ್ಕೌಂಟೇಬಲ್ ನೌನ್ ಇರೋ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ಹೆಲ್ಪ್ ಅನ್ನೋದು ಅನ್ಕೌಂಟೇಬಲ್ ನೌನ್ ಇರೋ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ಓಕೆ. ಸೊ ಇಲ್ಲಿ 0 ಆರ್ಟಿಕಲ್. ಓಕೆ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ ನೋಡಿದ್ರೆ ದ ಫಾರ್ ನೌನ್ಸ್ ಆಲ್ರೆಡಿ ಮೆನ್ಷನ್ಡ್, ಅದಕ್ಕೆ ದ ಅನ್ನೋದನ್ನ ಯೂಸ್ ಮಾಡ್ತೇವಿ. ಆಮೇಲೆ ದ ಇನ್ ಎಕ್ಸ್ಪ್ರೆಷನ್ ಎಟ್ ದ ಎಡ್ಜ್ ಆಫ್ ಅಂತದಕ್ಕೆ ಡು ನಾಟ್ ಯೂಸ್ ಅನ್ ಆರ್ಟಿಕಲ್ ಬಿಫೋರ್ ಹೆಲ್ಪ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಫರ್ನಿಚರ್, ಲ್ಯಾಂಗ್ವೇಜ್, ಲಗೇಜ್ ಆಗಿರ್ಬೋದು. ಸೊ ಇವುಗಳ ಹೆಸರು ಹಿಂದ್ಗಡೆ ನಾವು ಯಾವುದೇ ಆರ್ಟಿಕಲ್ ನ ಯೂಸ್ ಮಾಡುವುದಿಲ್ಲ. ಓಕೆ. ಅದರ ಹಿಂದ್ಗಡೆ ಹೆಲ್ಪ್ ಹಿಂದ್ಗಡೆ, ಅಡ್ವೈಸ್ ಹಿಂದ್ಗಡೆ ಮತ್ತ ಇನ್ಫಾರ್ಮೇಶನ್ ಹಿಂದ್ಗಡೆ ನಾವು ಯಾವುದೇ ಆರ್ಟಿಕಲ್ ನ ಯೂಸ್ ಮಾಡೋದಿಲ್ಲ. ಫರ್ನಿಚರ್ ಆಗ್ಬೋದು, ಫರ್ನಿಚರ್ ಎ ಆಗ್ಬೋದು, ಆಮೇಲೆ ಯಾನ್ ಆಗ್ಬೋದು, ದ ಅನ್ನೋದು ಯಾವುದು ಬರೋದಿಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ ಇಸ್ ಕ್ವಶನ್ ನಂಬರ್ 2 ಹಿ ಗ್ರೀವ್ ಪೆಡ್ಡಿ ಆನ್ ಇಟ್ ಅಂತ ಇದೆ. ಇಲ್ಲಿ ಅಲ್ಲೇನು ಯಾವುದು ಗ್ಯಾಪ್ ಕೊಟ್ಟಿರಲ್ಲಿ. ಓಕೆ. ನೋ ಆರ್ಟಿಕಲ್ ಇಸ್ ಯೂಸ್ಡ್ ಬಿಫೋರ್ ದ ಪೆಡ್ಡಿ. ಪೆಡ್ಡಿ ಹಿಂದ್ಗಡೆ ಯಾವುದೇ ಆರ್ಟಿಕಲ್ ನ ನಾವು ಯೂಸ್ ಮಾಡ್ತಾ ಇಲ್ಲ. ಓಕೆ. ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ ಏನು ಅನ್ನೋದಾದ್ರೆ ಇದು ಅನ್ಕೌಂಟೇಬಲ್ ನೌನ್ ಇರೋ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಇದು ಯೂಸ್ ಮಾಡ್ತಾ ಇಲ್ಲ ಆರ್ಟಿಕಲ್. ಅನ್ಕೌಂಟೇಬಲ್ ನೌನ್ಸ್ ಜನರಲಿ ಡು ನಾಟ್ ಟೇಕ್ ಆಗ್ಬೋದು, ಯಾನ್ ಆಗ್ಬೋದು ಬರೋದಿಲ್ಲ ಅನ್ಕೌಂಟೇಬಲ್ ಇದ್ದಾಗ.
ಅಂಡ್ ಕ್ವಶನ್ ನಂಬರ್ 3 ದಲ್ಲಿ ಗಾಟ್ ಸಮ್ ಡ್ಯಾಶ್ ಬ್ಯಾಗ್ಸ್ ಆಫ್ ಪೆಡ್ಡಿ ಅಂತಿದೆ. ಇಲ್ಲಿ ಡ್ಯಾಶ್ ಬ್ಯಾಗ್ಸ್ ಆಫ್ ಪೆಡ್ಡಿ ಇರೋ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಆರ್ಟಿಕಲ್ ನ ನಾವು ಯೂಸ್ ಮಾಡುದಿಲ್ಲ. ಯಾಕೆ ಯೂಸ್ ಮಾಡುದಿಲ್ಲ ಅಂದ್ರೆ ಒಂದು ರೀಸನ್ ಇದೆ. ಸಮ್ ಅಂತ ಆಲ್ರೆಡಿ ಯೂಸ್ ಮಾಡಿದ್ದಾರೆ. ಸಮ್ ಅಂತ ಆಲ್ರೆಡಿ ಇದ್ದ ಕಾರಣಕ್ಕೆ ಸಮ್ ಎ ಆನ್ ದ ಅಂತ ಯೂಸ್ ಮಾಡಿದ್ರೆ ರಾಂಗ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಕೊಟ್ಟಿದ್ದೀನಿ ಸಮ್ ಆಲ್ರೆಡಿ ಫಂಕ್ಷನ್ಸ್ ಆಸ್ ಅ ಡಿಟರ್ಮಿನರ್ ಆಗಿ, ಸೊ ನಾಟ್ ಆರ್ಟಿಕಲ್, ನೋ ಆರ್ಟಿಕಲ್ ಇಸ್ ಯೂಸ್ಡ್ ಅಂತ ಕೊಟ್ಟಿದ್ದೀವಿ. ಸಮ್ ಬರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲು ಯಾವ್ದೋ ಆರ್ಟಿಕಲ್ ನ ಯೂಸ್ ಮಾಡಬಹುದಾಗಿತ್ತು. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ ನೋಡೋದಾದ್ರೆ ಎ ಯಾನ್ ಆರ್ ದ ಆಫ್ಟರ್ ಸಮ್ ಮೆನಿ ಸೆವರಲ್ ಫ್ಯೂ ಎಟ್ಸೆಟ್ರಾ ಡು ನಾಟ್ ಯೂಸ್. ಎ ಆಗಿರ್ಬೋದು, ಯಾನ್ ಆಗಿರ್ಬೋದು, ದ ಆಗಿರ್ಬೋದು, ಈ ಸಮ್ ಬಂದಕರ, ಮೆನಿ ಬಂದಕರ, ಸೆವರಲ್ ಬಂದಕರ, ಫ್ಯೂ ಬಂದಕರ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಯಾವ್ಯಾವ ಸಮ್ ಆಲ್ರೆಡಿ ಸಮ್ ಅಂದ್ರೆ ಗೊತ್ತಿದೆ, ಮೆನಿ ಬಂದಕರ, ಸೆವರಲ್ ಬಂದಕರ, ಫ್ಯೂ ಬಂದಕರ. ಲಿಟ್ರಲ್ ಅದು ಬಂದಕರ ಯೂಸ್ ಮಾಡ್ತೀವಿ. ಫ್ಯೂನು ಬಂದಕ, ಫ್ಯೂ ಅಂತ ಬರ್ತೈತೆ, ಅದು ಅಪರೂಪ. ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈ ಸದ ಇಷ್ಟು ನಿಮ್ಗೆ ಇಟ್ಕೊಳ್ಳಿ, ಸಮ್, ಮೆನಿ, ಸೆವರಲ್, ಫ್ಯೂ ಅಂತ. And question number fourth is there. He took 10 bags of paddy to market in his bullock cart ಅಂತ ಕೊಡ್ತೀವಿ. ಡ್ಯಾಶ್ ಮಾರ್ಕೆಟ್ ಅಂತ ಇದೆ. ಇಲ್ಲಿ ದ ಮಾರ್ಕೆಟ್ ಅನ್ನು ಯೂಸ್ ಮಾಡ್ತೇವೆ ಪರ್ಟಿಕ್ಯುಲರ್ ಮಾರ್ಕೆಟ್ ಇರೋ ಕಾರಣಕ್ಕಾಗಿ. ಸೊ ಅದಕ್ಕಾಗಿ ದ ಮಾರ್ಕೆಟ್ ರೆಫರ್ಸ್ ಟು ದಿ ಮಾರ್ಕೆಟ್ ವೇರ್ ಪೀಪಲ್ ನಾರ್ಮಲಿ ಗೋ ಟು ಸೆಲ್ ಗೂಡ್ಸ್ ಅನ್ನೋ ಪರ್ಟಿಕ್ಯುಲರ್ ಇರೋ ಕಾರಣಕ್ಕಾಗಿ ದ ಅನ್ನೋದು ಹಚ್ತೇವೆ. ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ ನೋಡೋದ್ರೆ ಯೂಸ್ ದ ಅನ್ನೋದನ್ನ ಯೂಸ್ ಮಾಡ್ರಿ ರೆಫರಿಂಗ್ ಟು ಸ್ಪೆಸಿಫಿಕ್ ಪ್ಲೇಸ್ ಅಂಡರ್ಸ್ಟುಡ್ ಫ್ರಮ್ ದ ಕಂಟೆಕ್ಸ್ಟ್ ಮೂಲಕ ನಿಮ್ಗೆ ಅರ್ಥ ಆಗಿದ್ರೆ, ಸೊ ಆ ಸ್ಪೆಸಿಫಿಕ್ ಅನ್ನೋದು ದೆನ್ ಯು ಕ್ಯಾನ್ ಯೂಸ್ ದ ಅನ್ನೋದನ್ನು ಯೂಸ್ ಮಾಡಬಹುದು. ಅಂಡ್ ಕ್ವಶನ್ ನಂಬರ್ 5 ಡ್ಯಾಶ್ ಆನ್ ಡ್ಯಾಶ್ ವೇ ಟು ಬ್ಯಾಗ್ಸ್ ಫೆಲ್ ಆನ್ ಡ್ಯಾಶ್ ರೋಡ್ ಅಂತಿದೆ. ವೇ ಅಂಡ್ ರೋಡ್ ಹಿಂದ್ಗಡೆ ಖಂಡಿತವಾಗ್ಲು ದ ಅನ್ನೋದು ಬರ್ತೈತಿ. ಆಮೇಲೆ ಇಲ್ಲಿ ದ ರೋಡ್ ಅಂತ ದ ವೇ ದ ರೋಡ್ ಅಂತ ಯಾಕೆ ಬರ್ತೈತೆ ಅಂದ್ರೆ ಫಿಕ್ಸ್ಡ್ ಎಕ್ಸ್ಪ್ರೆಷನ್ ಆಗಿದೆ. ಆಮೇಲೆ ದ ರೋಡ್ ರೆಫರ್ಸ್ ಟು ದಿ ಪರ್ಟಿಕ್ಯುಲರ್ ರೋಡ್ ಒಂದು ರೆಫರ್ ಮಾಡ್ತದೆ. ವೇ ಟ್ರಾವೆಲಿಂಗ್ ಆನ್ ಅನ್ನೋದನ್ನ ರೆಫರ್ ಮಾಡ್ತದೆ, ಅದಕ್ಕಾಗಿ ದ ಅನ್ನೋದು ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ರಿಮೆಂಬರ್ ದ ಫಿಕ್ಸ್ಡ್ ಎಕ್ಸ್ಪ್ರೆಷನ್ ಆನ್ ದ ವೇ ಅನ್ನೋದನ್ನ ಅಂತ ಇಟ್ಕೊಳ್ಳಿ. ಇದು ಫಿಕ್ಸ್ಡ್ ಆನ್ ದ ವೇ ಅಂತ ಬರುತ್ತೆ. ಸೊ ಕ್ವಶನ್ ನಂಬರ್ 6 ಡ್ಯಾಶ್ ಫಾರ್ಮರ್ ಟ್ರೈ ಟು ಪುಟ್ ಡ್ಯಾಶ್ ಬ್ಯಾಗ್ಸ್ ಇನ್ ಟು ಡ್ಯಾಶ್ ಕಾರ್ಟ್ ಅಂತಿದೆ. ಡ್ಯಾಶ್ ಫಾರ್ಮರ್ದಲ್ಲಿ ಆಲ್ರೆಡಿ ರೆಫರ್ ಮಾಡಿದ್ದೇವೆ, ನಾವು ತಿಳಿಸಿದ್ದೇವೆ, ಇನ್ಫಾರ್ಮ್ ಮಾಡಿದ್ದೇವೆ, ಅದಕ್ಕಾಗಿ ದ ಅನ್ನೋದು ಬರ್ತೈತಿ. ಸೊ ಇವು ಆಲ್ರೆಡಿ ಮೆನ್ಷನ್ ಆಗಿದ್ದಾವೆ. ಫಾರ್ಮರ್ ಮೆನ್ಷನ್ ಆಗಿದೆ, ಬ್ಯಾಗ್ಸ್ ಮೆನ್ಷನ್ ಆಗಿದೆ, ಮತ್ತು ಕಾರ್ಟ್ ಮೆನ್ಷನ್ ಆಗಿದೆ. ಸೊ ದೇರ್ ಫಾರ್ ವಿ ಆರ್ ಯೂಸಿಂಗ್ ದ ಫಾರ್ಮರ್, ದ ಬ್ಯಾಗ್ಸ್ ಅಂಡ್ ದ ಕಾರ್ಟ್ ಅಂತ ರೆಫರ್ ಮಾಡ್ತಾ ಇದ್ದೀವಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ ನೋಡಿದ್ರೆ ಯೂಸ್ ಫಾರ್ ದ ನೌನ್ಸ್ that have already been introduced to the kara, definitely we have to use the ಅನ್ನೋದನ್ನ ಯೂಸ್ ಮಾಡಬೇಕು. ಅಂಡ್ ಕ್ವಶನ್ ನಂಬರ್ 7 he could not lift dash bags ಅಂತ ಇದೆ. ಸೊ ಇಲ್ಲಿನೂ ಕೂಡ ದ ಯೂಸ್ ಮಾಡ್ತಾ ಆಲ್ರೆಡಿ ಮೆನ್ಷನ್ ಆಗಿದೆ. ಸೊ ಆಲ್ರೆಡಿ ಮೆನ್ಷನ್ ಆಗಿದೆ ಸಮ್ ಬ್ಯಾಗ್ಸ್ ದಟ್ ಫೆಲ್ ಫ್ರಮ್ ದ ಕಾರ್ಟ್ ಅಂತ ಹೇಳಿ. ಓಕೆ, ಅಂದ್ರೆ ಪ್ರಿವಿಯಸ್ಲಿ ಮೆನ್ಷನ್ ಪ್ರಕಾರ ದ ಅನ್ನೋದನ್ನ ಹಚ್ಚಿರಿ. ಕ್ವಶನ್ ನಂಬರ್ 8 ಡ್ಯಾಶ್ ಎಲ್ಡರ್ಲಿ ಜೆಂಟಲ್ಮನ್ ಕೇಮ್ ದಟ್ ವೇ ಅಂತ ಇದೆ. ಇಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಎಲ್ಡರ್ಲಿ ಅಂತ ಹಚ್ತೀವಿ. ಯಾನ್ ಅಂತ ಯಾಕೆ ಬಂತು? ಎ ಅನ್ನೋದು ಓವಲ್ ಸೌಂಡ್ ಇದೆ, ಅದಕ್ಕಾಗಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಇದೆ, ಅದಕ್ಕಾಗಿ ಓವಲ್ ಸೌಂಡ್ ಇದ್ದಕ್ಕಾರ ಯಾನ್ ಅನ್ನೋದನ್ನ ಹಚ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ದು ಇಟ್ಕೋರಿ ಓವಲ್ ಸೌಂಡ್ಸ್ ಇರಬೇಕು. ಫಸ್ಟ್ ಸೌಂಡ್ ಓವಲ್ ಸೌಂಡ್ಸ್ ಇದ್ದಾಕಾರ ಖಂಡಿತವಾಗ್ಲು ಯಾನ್ ಬರ್ತೈತಿ. ಆನೆಸ್ಟ್, ಅವರ, MBA, MLE ಇವೆಲ್ಲ ಹೆಸರು ಕಡೆ ಯಾನ್ ಅನ್ನೋದು ಯೂಸ್ ಮಾಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 9 he helped the farmer to put dash bags on dash cart ಅಂತಿದೆ. ಇದೊಂದು ಪಕ್ಕ ಗೊತ್ತಾಗುತ್ತಾ? ಇಲ್ಲಿ ಪರ್ಟಿಕ್ಯುಲರ್ ಮತ್ತೆ ಸೆಕೆಂಡ್ ಟೈಮ್ ರೆಫರ್ ಮಾಡಿ ಹೇಳ್ತಿದ್ವಿ, ಇನ್ಫಾರ್ಮ್ ಮಾಡ್ತಿದ್ವಿ. ದ ಬ್ಯಾಗ್ಸ್ ದ ಕಾರ್ಟ್ ಅನ್ನೋದು ಆಗ್ತೈತಿ, ಆಲ್ರೆಡಿ ಮೆನ್ಷನ್ ಆಗುತ್ತೆ ಕರೆಕ್ಟ್. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ದಲ್ಲಿ ಡ್ಯಾಶ್ ಫಾರ್ಮರ್ ಥ್ಯಾಂಕ್ ಡ್ಯಾಶ್ ಜೆಂಟಲ್ಮನ್ ದಲ್ಲಿ ಇಲ್ಲೂ ಸೇಮ್ ದ ಫಾರ್ಮರ್ ಅಂಡ್ ದ ಜೆಂಟಲ್ಮನ್ ಅಂತ ಯೂಸ್ ಮಾಡ್ತೀವಿ. ಆಲ್ರೆಡಿ ಮೆನ್ಷನ್ಡ್ ಇದೆ, ಸೊ ಅದಕ್ಕೆ ಇಂಟ್ರೊಡ್ಯೂಸ್ಡ್ ಆಗಿದೆ ಆಲ್ರೆಡಿ. ಓಕೆ, ದ ಅನ್ನೋದನ್ನ ಯೂಸ್ ಮಾಡಿ. ಅಂಡ್ ಥರ್ಡ್ ಕ್ವಶನ್ ಫಾರ್ಮರ್ ಓನ್ಡ್ ಅ ಪೀಸ್ ಆಫ್ ಲ್ಯಾಂಡ್ ಇನ್ ಅ ವಿಲೇಜ್, ಅದನ್ನೇ ಪ್ಯಾಗ್ ಆಫ್ ಮಾಡಿ ಕೊಟ್ಟಿದ್ವಿ. ಅ ಪೀಸ್ ಆಫ್ ಲ್ಯಾಂಡ್ ಅಂತೇಳಿ ಇದ್ರು ಪೆಡ್ ಆನ್ ಇಟ್, ಅದನ್ನೇ ಈ ರೀತಿ ಕೊಟ್ಟಿದ್ರು. ಸೊ ಇದೇ ರೀತಿ ಪ್ಯಾಗ್ ಆಫ್ ಮಾಡಿ ಬರೀದಿರುತ್ತೆ ಅಂತ ಇಟ್ಕೊಳ್ಳಿ. ಐ ಗೇವ್ ಇನ್ ಕ್ವಶನ್ ವೈಸ್, ಒಂದೊಂದು ಕ್ವಶನ್ ವೈಸ್ ಕೊಟ್ಟಿದ್ದೀನಿ. ಸೊ ಅವರು ಈ ರೀತಿ ಪ್ಯಾಗ್ ಆಫ್ ಕೊಟ್ಟಿದ್ದಾರೆ. ಓಕೆ ರೈಟ್. ಸೊ ನೆಕ್ಸ್ಟ್ ಮ್ಯಾಥ್ಸ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ, ಈ ರೀತಿ ಕೊಟ್ಟಿದ್ರು. ರಘು ಈಸ್ ಆನ್ ಡ್ಯಾಶ್ ಇದ್ದಲ್ಲಿ ಆನೆಸ್ಟ್ ಮ್ಯಾನ್ ಅಂತ ಬರ್ತೈತಿ. ಯಾನ್ ಆನೆಸ್ಟ್ ಅಂತ ಬರ್ತೈತಿ, ಎಸ್ ಸೈಲೆಂಟ್ ಆಗ್ತೈತಿ, ಆ ಅನ್ನೋದು ಓವಲ್ ಸೌಂಡ್ ಆಗ್ತೈತಿ. ಅಂಡ್ ಕಂಪ್ಲೀಟ್ ಸೆಂಟೆನ್ಸ್ ರಘು ಈಸ್ ಆನ್ ಆನೆಸ್ಟ್ ಮ್ಯಾನ್ ಅಂತ ಕರಿತೀವಿ. ಇಲ್ಲಿ
ಹ ಅನ್ನೋದು ಸೈಲೆಂಟ್ ಇರ್ತೈತಿ, ಆ ಅನ್ನೋ ಸೌಂಡ್ ಬರ್ತೈತಿ, ಓಲ್ಡ್ ಸೌಂಡ್ ಅದಕ್ಕಾಗಿ ಆನ್ ಆನೆಸ್ಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಹೇಳೋದಾದ್ರೆ ಸೈಲೆಂಟ್ ಎಚ್ ಇದ್ದಕ್ಕಾರ ಅವಾಗ ಎಕ್ಸಾಂಪಲ್ ಆನ್ ಆನೆಸ್ಟ್ ಮ್ಯಾನ್, ಆನ್ ಅವರ್, ಆನ್ ಏರ್ ಎಲ್ಲಾನು ಕೊಟ್ಟಿದ್ರು ನೋಡಿ ಎಕ್ಸಾಂಪಲ್ಸ್. ಆನ್ ಆನರ್ ಇವೆಲ್ಲವೂ ಆನ್ ಅನ್ನೋದು ಬರ್ತೈತಿ. ಇನ್ ಶಾರದಾ ಈಸ್ ಇನ್ ಡ್ಯಾನ್ಸ್ ಅಂತ ಇದೆ. ಇನ್ನ ಸಿಲ್ಕ್ ಸಾರಿ ಅಂತ ಬರ್ತೈತಿ. ಸಿಲ್ಕ್ ಸಾರಿ ಅಂತ ಯಾಕೆ ಬರ್ತೈತಿ? ಅನ್ನೋದು ಕಾನ್ಸೋನೆಂಟ್ ಸೌಂಡ್ ಇದೆ, ಅದಕ್ಕಾಗಿ ಅನ್ನೋದು ಬರ್ತೈತಿ. ಓಕೆ, ಕಾನ್ಸೋನೆಂಟ್ ಸೌಂಡ್ ಇದೆ, ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್ ಅನ್ನೋದು ಬರ್ತೈತಿ. ಅಂಡ್ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದ್ರೆ ಸಿಂಗ್ಯುಲರ್ ಇದ್ರೆ ಸ್ಕೂಲ್, ಯೂನಿವರ್ಸಿಟಿ ಅಂತ ಬರ್ತೈತಿ. ಸೌಂಡ್ ಇದೆ, ನಾಟ್ ಓವೆಲ್ ಸೌಂಡ್. ಯೂನಿವರ್ಸಿಟಿ, ಯುರೋಪಿಯನ್ ಇದನ್ನು ಸೌಂಡ್ ಯುರೋಪಿಯನ್. ಯೂಸ್ಫುಲ್ ಬುಕ್ ನಿಮ್ದು ಇಟ್ಕೋರಿ, ಇವೆಲ್ಲ ಸ್ಟಾರ್ ಮಾರ್ಕ್ ಆಗಿ ಇಟ್ಕೋರಿ. ದೆನ್ ಯು ಕ್ಯಾನ್ ರೀಡ್ ಅಂಡ್ ರೈಟ್ ಅಗೇನ್ ಅಂಡ್ ಅಗೇನ್. ಯೂಸ್ಫುಲ್ ವರ್ಕ್ ಅಂತ, ಯೂಸ್ಫುಲ್ ಬುಕ್ ಅಂತ ಬರ್ತೇವೆ. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 3, ದಟ್ ಪಾಪ್ ಸ್ಟಾರ್ ಇಸ್ ಪ್ಲೇಯಿಂಗ್ ದ ಡ್ಯಾನ್ಸ್ ಅಂತ ಇದೆ. ವೈಲಿನ್ ಅಂತ ಇದೆ, ಪ್ಲೇಯಿಂಗ್ ಮಾಡ್ತಾ ಇದ್ದಾರೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಿಂದ್ಗಡೆ ದ ಅನ್ನೋದು ಬರಬೇಕು. ದ ವೈಲಿನ್, ದ ತಬಲಾ, ದ ಹಾರ್ಮೋನಿಯಂ ಅಂತ ಬರ್ತೈತಿ. ಕಂಪ್ಲೀಟ್ ಸೆಂಟೆನ್ಸ್ ನೋಡ್ರಿ. ದಟ್ ಪಾಪ್ ಸ್ಟಾರ್ ಇಸ್ ಪ್ಲೇಯಿಂಗ್ ದ ವೈಲಿನ್ ಅಂತ ಹೇಳ್ತೀವಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಿಂದ್ಗಡೆ ಖಂಡಿತವಾಗ್ಲೂ ದ ಅನ್ನೋದು ಬರಬೇಕು. ನೋಡ್ರಿ, ನಾವು ಎಷ್ಟು ಸಿಸ್ಟಮೆಟಿಕ್ ಆಗಿ ಹೇಳ್ತಿದ್ದೀವಿ. ಎಕ್ಸಾಂಪಲ್ ಥ್ರೂ ನಾವು ಒಂದೊಂದೊಂದೊಂದು ರೂಲ್ಸ್ ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಫಾರ್ ಎವರ್ ನೆನ್ಪುಳಿತಾವೆ ನಿಮಗೆ. ಓಕೆ, ನೋಡಿ. ಪ್ಲೇ ದ ವೈಲಿನ್, ಪ್ಲೇ ದ ಗಿಟಾರ್, ಪ್ಲೇ ದ ಪಿಯಾನೋ, ದ ಅನ್ನೋದು ಬರಬೇಕು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಿಂದ್ಗಡೆ, ಹೆಸರುಗಳ ಹಿಂದ್ಗಡೆ. ಆಮೇಲೆ ಕ್ವಶನ್ ನಂಬರ್ 5, ಫಿಶ್ ಶೆಲ್ಸ್ ಅಟ್ ₹10 ಅಂತ ಇದೆ. ಮುಂದೆ ಏನ್ ಬರ್ತೈತಿ? ದ ಕಿಲೋ ಅಂತ ಬರ್ತೈತಿ. ಯಾಕೆ ಅಂತಂದ್ರೆ ಇಲ್ಲಿ ನೋಡ್ರಿ, ಕಿಲೋ ಯಾಕೆ ಬರ್ಲಿಲ್ಲ ಅಂದ್ರೆ ದ ಅನ್ನೋದು ಯಾಕೆ ಬರ್ತೈತಿ ಅಂದ್ರೆ ಫಿಶ್ ಶೆಲ್ಸ್ ಅಟ್ ₹10 ದ ಕಿಲೋ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ನೋಡಿ, ದ ಎಕ್ಸ್ಪ್ರೆಷನ್ ಬೈ ದ ಕಿಲೋ, ₹10 ದ ಕಿಲೋ ಈಸ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಯೂಸ್ ಟು ಇಂಡಿಕೇಟ್ ದ ಪ್ರೈಸ್ ಪರ್ ಕಿಲೋ. ಸೊ ಕಾಮನ್ ಆಗಿ ನಾವು ದ ಕಿಲೋ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ ನೋಡೋದಾದ್ರೆ ಮೆಜರ್ಮೆಂಟ್ ಏನಿರ್ತಾವ ನೋಡ್ರಿ, ಯೂಸ್ ದ ಇನ್ ಎಕ್ಸ್ಪ್ರೆಷನ್ ಆಫ್ ರೇಟ್ ಆಫ್ ಮೆಜರ್ಮೆಂಟ್ ಇರ್ತಾವ ನೋಡ್ರಿ. ₹8 ದ ಲೀಟರ್, ₹50 ದ ಡಜನ್, ಮೆಜರ್ಮೆಂಟ್ ಈ ರೀತಿ ಖಂಡಿತವಾಗ್ಲೂ ಹಿಂಗೆ ಬರಬೇಕು. ₹10 ದ ಕಿಲೋ, ₹10 ಕಿಲೋ, ಟ್ವೈಸ್ ದ ಪ್ರೈಸ್, ಪರ್ಟಿಕ್ಯುಲರ್ ಒಂದು ಬರ್ತದೆ. ಇನ್ನು ಮ್ಯಾಥ್ಸ್ ಫಾಲೋಯಿಂಗ್ ಇದನ್ನ ಡೈರೆಕ್ಟ್ ಆಗಿ ಕೊಡ್ಬೋದು, ಈ ರೀತಿ ಕೊಟ್ಟಿದ್ರು. ಓಕೆ, ಅದನ್ನ ಬೋಪನಸ್ ಪ್ಲೇಸ್ ಟೆನ್ನಿಸ್ ಅಂತ ಬರ್ತೈತಿ. ಈ ಆಟದ ಹೆಸರು ಅಂತ ಯಾವುದೇ ಆರ್ಟಿಕಲ್ ಬರಲ್ಲ. ದ ಕಿಲೋ ಹೇಳ್ತೀನಿ, ಮುಗಿತು. ಆರ್ಟಿಕಲ್ಸ್ ನೋಡಿದ್ರೆ ಯೂಸ್ ಏನ್ ಮಾಡೋಣ? ಆನ್ ಆನೆಸ್ಟ್ ಮ್ಯಾನ್, ಸೈಲೆಂಟ್ ಎಚ್, ಯೂನಿವರ್ಸಿಟಿ, ಪ್ಲೇ ದ ವೈಲಿನ್. ಓಕೆ, ಅದನ್ನೇ ಇಲ್ಲಿ ಕೊಟ್ಟಿದ್ದೀನಿ. ಯಾಕೆ ಅನ್ನೋದು ಗೊತ್ತಾಗ್ತದೆ. ಪ್ಲೇಸ್ ಹೆಸರು ಹಿಂದ್ಗಡೆ ಏನೂ ಬರೋದಿಲ್ಲ. ನೋ ಆರ್ಟಿಕಲ್ಸ್ ಬಿಫೋರ್ ದ ಸಿಟಿ ನೇಮ್ಸ್. ಲ್ಯಾಂಗ್ವೇಜ್ ಹೆಸರು ಹಿಂದ್ಗಡೆ ಇಲ್ಲ. ಓಷನ್ಸ್ ಹಿಂದ್ಗಡೆ, ರಿವರ್ಸ್ ಹೆಸರು ಹಿಂದೆ, ಮೌಂಟೇನ್ ರೇಂಜಸ್, ಮೆಜರ್ಮೆಂಟ್ಸ್, ರೇಟ್ಸ್, ಗೇಮ್ಸ್, ನೋ ಆರ್ಟಿಕಲ್ಸ್. ಆಟ ಹೆಸರು ಹಿಂದ್ಗಡೆ ನೋ ಆರ್ಟಿಕಲ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ದ ಬರುತ್ತಾ. ಸೌಂಡ್ ಇದೆ. ಆನೆಸ್ಟ್ ಆ ಸೌಂಡ್ ಇದೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ನೋಟ್ಸ್ ನೋಡ್ರಿ, ಕಂಪ್ಲೀಟ್ ಆಗಿ ಇಲ್ಲಿ ಕೊಡ್ತೀನಿ. ಆರ್ಟಿಕಲ್ ಐಡೆಂಟಿಫೈ ದ ಆರ್ಟಿಕಲ್ಸ್ ಅಲ್ಲಿ ಅಂತ ಬರ್ತೈತಿ. ಇದನ್ನ ಬಿಗಿನ್ ವಿತ್ ಕಾನ್ಸೋನೆಂಟ್ ಸೌಂಡ್ ಇದ್ದಕ್ಕಾದ್ರೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಲಿಸ್ಟ್ ಕೊಡ್ತೀನಿ, ಎಲ್ಲ ಗೊತ್ತಿದೆ. ಆದ್ರೆ ಇದರಲ್ಲಿ ಸ್ಪೆಷಲ್ ಏನಂದ್ರೆ ಯೂನಿವರ್ಸಿಟಿ ಇದ್ದಕ್ಕಾರ ಬರ್ತೈತಿ, ಯು ಸೌಂಡ್ ಇದೆ. ಯುರೋಪಿಯನ್ ಕೂಡ ಬರ್ತೈತಿ. ₹1 ಇದ್ರಲ್ಲಿ ಬರ್ತೈತಿ, ಇದೆಲ್ಲ ಗೊತ್ತಿದೆ. ಓಕೆ, ಅಂಡ್ ಯಾನ್ ಅನ್ನೋದು ವರ್ಲ್ಡ್ ಸೌಂಡ್ಸ್ ಹಿಂದ್ಗಡೆ ಬರ್ತೈತಿ. ಇದರ ಸ್ಪೆಷಲ್ಸ್ ಯಾವ್ದು? ಈ ಅಂಬ್ರೆಲಾ ಅನ್ನೋ ಸೌಂಡ್ ಬರ್ತೈತಿ. ಆ ಸೌಂಡ್ ಬರ್ತೈತಿ. ಆನೆಸ್ಟ್, ಎಂ ಎಲ್ ಎ ರಿಪೀಟ್ ಆಯ್ತಾ? MP, ಆನ್ FIR, FA ಸೌಂಡ್. ಸೊ ಇವೆಲ್ಲ ಯಾನ್ ಅನ್ನೋದು ಬರ್ತದೆ. ಎಕ್ಸ್ರೇ ಆಗಿರ್ಬೋದು. ಸೊ ಎಕ್ಸಾಮ್ ಡೋಂಟ್ ಲುಕ್ ಅಟ್ ದ ಫಸ್ಟ್ ಲೆಟರ್, ನೋಡ್ಬೇಡಿ, ಲಿಸನ್ ಟು ದ ಫಸ್ಟ್ ಸೌಂಡ್ ಅಂತ ಹೇಳ್ತೀನಿ ನಾನು ಯಾವಾಗಲೂ ಅದನ್ನೇ. ಸರ್ ವರ್ಲ್ಡ್ ಸೌಂಡ್ಸ್ ಅಂದ್ರೆ ಯಾವುದು? ಆ, ಈ, ಈ, ಉ, ಊ, ಎ, ಎ, ಐ, ಓ, ಓ, ಔ ಈ ರೀತಿ ಸೌಂಡ್ಸ್ ಬಂದು ಅಂತ ತಿಳ್ಕೊರಿ, ಯಾನ್ ಅನ್ನೋದು ಹಚ್ಚಿರಿ ಸಿಂಗುಲರ್ ಇದ್ದಾಗ. ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ ದ ಅಂತ ಎಲ್ಲಿ ಬರ್ತದೆ? ಸೂಪರ್ಲೇಟಿವ್ಸ್ ಇದ್ದಾರೆ. ದ ಬೆಸ್ಟ್, ದ ಟಾಲೆಸ್ಟ್, ದ ಓಲ್ಡೆಸ್ಟ್ ಅಂತ ಬರ್ತೈತಿ. ಆರ್ಡಿನಲ್ ನಂಬರ್ಸ್ ಇದ್ದಾರೆ. ದ ಫಸ್ಟ್ ಕ್ಲಾಸ್, ದ ಸೆಕೆಂಡ್ ಕ್ಲಾಸ್, ದ ಥರ್ಡ್ ಕ್ಲಾಸ್, ದ 100th ಅಂತ ಬರ್ತೈತಿ. ಇನ್ನ ರಿವರ್ಸ್ ನೇಮ್ಸ್ ಹೆಸರುಗಳ ಗೊತ್ತಿದೆ. ದ ಗಂಗಾ, ದ ನೈಲ್, ದ ಕೃಷ್ಣ ಅಂತೇಳಿ. ಸೀಸ್ ಹೆಸರುಗಳ ಗೊತ್ತಿದೆ. ದ ಅರೇಬಿಯನ್ ಸಿ, ದ ರೆಡ್ ಸಿ. ಓಷನ್ಸ್ ಹೆಸರು ದ ಇಂಡಿಯನ್ ಓಷನ್, ದ ಪೆಸಿಫಿಕ್ ಓಷನ್ ಅಂತ ಬರ್ತಾವು. ಡಿಸರ್ಟ್ಸ್ ಹೆಸರು ದ ಸಹರಾ, ದ ಮೌಂಟೇನ್ ರೇಂಜಸ್ ಇದ್ದಾರೆ. ದ ಹಿಮಾಲಯಾಸ್, ದ ಆಲ್ಪ್ಸ್ ಅಂತ ಕರಿತೀವಿ.
ಗ್ರೂಪ್ಸ್ ಆಫ್ ಐಲ್ಯಾಂಡ್ಸ್ ಇರ್ತಾರೆ. ದ ಅಂಡಮಾನ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ದ ಮಾಲ್ಡೀವ್ಸ್ ಅಂತ ಕರಿತೀವಿ. ಹೋಲಿ ಬುಕ್ಸ್ ಹೆಸರು ಒಂದ್ ಕಡೆ ದ ಬೈಬಲ್ ಅಂತ ಕರಿತೀವಿ, ದ ಕುರಾನ್ ಅಂತ ಕರಿತೀವಿ, ದ ಭಗವದ್ಗೀತಾ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನ್ಯೂಸ್ ಪೇಪರ್ಸ್ ಹೆಸರು ಒಂದು ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ. ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹೆಸರು ಹಿಂದ್ಗಡೆ ದ ಪ್ಲೇ ದ ಪಿಯಾನೋ, ದ ವೈಲಿನ್ ಅಂತ ಕರಿತೀವಿ, ದ ಗಿಟಾರ್ ಅಂತ ಕರಿತೀವಿ. ಡೈರೆಕ್ಷನ್ಸ್ ಏನ್ ಬರ್ತಾವ ನೋಡಿ, ದ ಈಸ್ಟ್, ದ ವೆಸ್ಟ್, ದ ಸೌತ್, ದ ನಾರ್ತ್ ಅಂತ ಕರಿತೀವಿ. ಆಮೇಲೆ ಜೀರೋ ಆರ್ಟಿಕಲ್ ಎಲ್ಲೆಲ್ಲಿ ಬರ್ತೈತೆ ಅಂದ್ರೆ, ನೋ ಆರ್ಟಿಕಲ್ ಬರೋದು ಎಲ್ಲಿ ಬರೋದಿಲ್ಲ ಅಂದ್ರೆ, ಡು ನಾಟ್ ಲ್ಯಾಂಗ್ವೇಜ್ ಹೆಸರು ಹಿಂದ್ಗಡೆ ಯೂಸ್ ಮಾಡಬೇಡ್ರಿ. ಇಂಗ್ಲಿಷ್, ಕನ್ನಡ, ಹಿಂದಿ ಇಂಥದ್ ಹಿಂದ್ಗಡೆ ಯೂಸ್ ಮಾಡಬೇಡ್ರಿ. ಸಬ್ಜೆಕ್ಟ್ಸ್ ಹೆಸರು ಹಿಂದ್ಗಡೆ ಫಿಸಿಕ್ಸ್, ಮ್ಯಾಥ್ಸ್, ಹಿಸ್ಟ್ರಿ, ಇಂಗ್ಲಿಷ್ ಇಂಥ ಕಡೆ ಯೂಸ್ ಮಾಡಬೇಡ್ರಿ. ಗೇಮ್ಸ್ ಹೆಸರು ಹಿಂದ್ಗಡೆ ಯೂಸ್ ಮಾಡಬೇಡ್ರಿ. ಕ್ರಿಕೆಟ್, ಫುಟ್ಬಾಲ್, ಚೆಸ್, ಟೆನ್ನಿಸ್. ಮೀಲ್ಸ್ ಹೆಸರು ಹಿಂದ್ಗಡೆ ಯೂಸ್ ಮಾಡಬೇಡ್ರಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇವುಗಳಿಂದ. ಸಿಟೀಸ್ ಹೆಸರು ಹಿಂದ್ಗಡೆ ಯೂಸ್ ಮಾಡಬೇಡ್ರಿ. ಮೈಸೂರು ಜೀರೋ ಇಲ್ಲಿ, ಬೆಂಗಳೂರು, ಡೆಲ್ಲಿ. ಕಂಟ್ರೀಸ್ ಹೆಸರು ಅಂದ್ರೆ ಇಲ್ಲ, ಮೋಸ್ಟ್ ಆಫ್ ಕಂಟ್ರೀಸ್ ಹೆಸರು ಅಂದ್ರೆ ಇಂಡಿಯಾ, ಚೀನಾ, ಜಪಾನ್. ಕಾಂಟಿನೆಂಟ್ಸ್ ಹೆಸರು ಹಿಂದ್ಗಡೆ ಯೂಸ್ ಮಾಡಬೇಡ್ರಿ. ಏಷ್ಯಾ, ಯುರೋಪ್, ಆಫ್ರಿಕಾ ಅವರಿಂದ ಇಲ್ಲ. ಆಮೇಲೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಯೂಸ್ ಅನ್ನೋದನ್ನ ಯೂನಿವರ್ಸಿಟಿದಲ್ಲಿ ಕೇಳಿದ್ದಾರೆ. ಯುರೋಪಿಯನ್, ಓಕೆ, ಒನ್ ಐಡ್ ಮ್ಯಾನ್ ಅಂತ ಇವು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕೇಳಿದ್ದಾರೆ ಕ್ವಶನ್ಸ್. ಸೊ ಇದನ್ನ ನೀವು ಚೆಕ್ ಕೂಡ ಮಾಡಬಹುದು. ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ ನೋಡ್ರಿ. ಸೊ ಅದು ಇದ್ರಲ್ಲಿ ಯೂನಿವರ್ಸಿಟಿ ಹಿಂದ್ಗಡೆ ಯಾವ್ದು ಬರ್ತದೆ ಕೇಳಿದ್ದಾರೆ. ಯುರೋಪಿಯನ್ ಹಿಂದ್ಗಡೆ ಒನ್ ಐ ಓ ಅತ್ ಕೊಡೋಣ, ಇಲ್ಲಿ ಓ ಅಂತ ಬರ್ತೈತಿ. ಆದ್ರೆ ನಾವು ಯಾನ್ ಅಂತ ಹಚ್ಚಿ ಬಿಡ್ತಿರ್ತೀರಿ, ಅದನ್ನ ಇಲ್ಲಿ ಕೊಟ್ಟಿದ್ದೀವಿ. ಯೂಸ್ಫುಲ್ ದಲ್ಲಿ ಆಮೇಲೆ ಯೂಸ್ ಯಾನ್ ನಲ್ಲಿ ಕೇಳಿದ್ರೆ ಅಂಬ್ರೆಲಾ ನೋಡ್ರಿ, ಸೌಂಡ್ ಇದೆ. ಅವರ್, ಏರ್, MA, ಆನ್ MBA, ಆನ್ MLA, ಆನ್ NCC ಕ್ಯಾಡೆಟ್, ಆನ್ ಎಕ್ಸ್ಟ್ರಾ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರೋದು. ಕಾಮನ್ ಎರರ್ಸ್ ಲಿಸ್ಟ್ ನೋಡೋಣ, ಮಜಾ ಇದೆ. ಈಸ್ ದ ಡಾಕ್ಟರ್ ಅಂದ್ರೆ ತಪ್ಪಾಗತ್ತ. ಹಿ ಈಸ್ ಅ ಡಾಕ್ಟರ್. ಐ ನೋ ದ ಇಂಗ್ಲಿಷ್ ಅಂದ್ರೆ ತಪ್ಪಾಗತ್ತೆ. ಐ ನೋ ಇಂಗ್ಲಿಷ್ ಅಷ್ಟೇ ಅನ್ಬೇಕು, ಇಲ್ಲಿ ಜೀರೋ. ಆಮೇಲೆ ದ ಮೌಂಟ್ ಎವರೆಸ್ಟ್ ಅಂತ ಅನ್ನೋಕ್ಕಿಂತ ಮೌಂಟ್ ಎವರೆಸ್ಟ್ ಅಷ್ಟೇ ಅನ್ಬೇಕು ಆಗತ್ತ. ಮೌಂಟ್ ಎವರೆಸ್ಟ್ ಆಕ್ಚುಲಿ ಇಲ್ಲಿ ದ ಅನ್ನೋದು ಬರ್ತೈತಿ. ಮೌಂಟ್ ಎವರೆಸ್ಟ್, ದ ಮೌಂಟ್ ಎವರೆಸ್ಟ್ ಅಂತ ಕರಿತಿರ್ತೀವಿ. ಸೊ ಮೌಂಟ್ ಎವರೆಸ್ಟ್ ಬಗ್ಗೆ ಇದೊಂದು ಸ್ವಲ್ಪ ವಿಚಾರ ಮಾಡೋಣ. ಓಕೆ, ದ ಮೌಂಟ್ ಎವರೆಸ್ಟ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಮೌಂಟ್ ಎವರೆಸ್ಟ್ ಇದೆ. ಸೊ ದ ಮೌಂಟ್ ಎವರೆಸ್ಟ್ ಅಂತೇಳಿ ಆ ಮೌಂಟ್ ಎವರೆಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಇರ್ಲಿ. ಇದನ್ನ ಫೈನಲ್ ಅಂತಲ್ಲ, ನಾನು ಕಮೆಂಟ್ ಬಾಕ್ಸ್ ಅಂತ ಹಾಕ್ತೀನಿ ನಾನು. ಓಕೆ, ನೀವು ಕೂಡ ತಿಳಿಸಿ. ಹಿಮಾಲಯಸ್ ಹೆಸರು ದ ಹಿಮಾಲಯಸ್ ಅಂತ ಅನ್ಬೇಕು. ದ ಇಂಡಿಯಾ ಅಂತ ಬರೋದಿಲ್ಲ, ಇಂಡಿಯಾ ಅಂತ ಬರುತ್ತೆ ಖಂಡಿತ. ಓಕೆ, ಮೌಂಟ್ ಎವರೆಸ್ಟ್ ದ ಮೌಂಟ್ ಎವರೆಸ್ಟ್ ಅಂತ ಯೂಸ್ ಮಾಡ್ತಾರೆ, ಅದನ್ನ ಹೇಳ್ತೀನಿ ಅಂತ ಅಂದಿನಿ. ಓಕೆ, ದ ಬೆಂಗಳೂರು ಅಂತ ಅನ್ಬಾರ್ದು, ಬೆಂಗಳೂರು ಅಷ್ಟೇನೆ. ಅಂಡ್ ಇಂಪಾರ್ಟೆಂಟ್ ರೂಲ್ಸ್ ಫಾರ್ ಜಿಪಿಟರ್ TT ಎಕ್ಸಾಮ್ ನೋಡ್ರಿ. ದ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇದ್ದಲ್ಲಿ, ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಡೆ, ನೇಮ್ಸ್ ಆಫ್ ರಿವರ್ಸ್, ಓಷನ್ಸ್, ಮೌಂಟೇನ್ ರೇಂಜಸ್, ಡಿಸರ್ಟ್ಸ್ ಇವೆಲ್ಲ ಹೆಸರು ಹಿಂದ್ಗಡೆ ದ ಅನ್ನೋದು ಯೂಸ್ ಮಾಡ್ತೀವಿ. ಒಂದು ರಿಪೀಟ್ ಆಗಿದೆ. ನೋ ಆರ್ಟಿಕಲ್ಸ್ ಎಲ್ಲೆಲ್ಲಿ, ಲ್ಯಾಂಗ್ವೇಜ್ ಹಿಂದ್ಗಡೆ ಸಬ್ಜೆಕ್ಟ್ಸ್, ಮೀಲ್ಸ್, ಗೇಮ್ಸ್, ಸಿಟೀಸ್, ಮೋಸ್ಟ್ ಕಂಟ್ರೀಸ್ ಹೆಸರು ಹಿಂದ್ಗಡೆ ದ ಅನ್ನೋದು ಬರೋದಿಲ್ಲ, ಯಾವ್ದೇ ಆರ್ಟಿಕಲ್ ಬರೋದಿಲ್ಲ. ಆಮೇಲೆ ಓವಲ್ ಸೌಂಡ್ಸ್ ಹಿಂದ್ಗಡೆ ಯಾನ್ ಯೂಸ್ ಮಾಡ್ರಿ, ಕಾನ್ಸೋನೆಂಟ್ ಸೌಂಡ್ಸ್ ಇದ್ರೆ ಯೂಸ್ ಮಾಡಿ. ಸೌಂಡ್ಸ್ ನೋಡಿ, ನಾಟ್ ಲೆಟರ್ಸ್ ನೋಡಿ ಅಲ್ಲ. ಕಾನ್ಸೋನೆಂಟ್ ಸೌಂಡ್ಸ್ ಇದ್ರೆ ಅನ್ನೋದನ್ನ ಯೂಸ್ ಮಾಡಿ. ದ ಅನ್ನೋದನ್ನ ಸ್ಪೆಸಿಫಿಕ್ ಇದ್ರೆ, ಆಲ್ರೆಡಿ ನೋಡಿದ್ರೆ ದ ಅನ್ನೋದನ್ನ ಯೂಸ್ ಮಾಡಿ. ಆಮೇಲೆ ಎಕ್ಸ್ಟ್ರಾ ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ ನೋಡಿದ್ರೆ, ಯುನಿಕ್ ಆಬ್ಜೆಕ್ಟ್ಸ್ ಏನ್ ಬರ್ತಾವ, ದ ಸನ್, ದ ಮೂನ್, ದ ಅರ್ತ್ ಅಂತ ಕರಿತೀವಿ, ದ ಸ್ಕೈ ಅಂತ ಕರಿತೀವಿ. ಯುನಿಕ್ ಆಬ್ಜೆಕ್ಟ್ಸ್ ಇದ್ರೆ ಇನ್ಸ್ಟಿಟ್ಯೂಷನ್ಸ್ ಅಂತ ಏನ್ ಬರ್ತಾವ ನೋಡ್ರಿ. ಪ್ರೈಮರಿ, ಗೋ ಟು ಸ್ಕೂಲ್. ಒಮಿಟ್ ದ ಆರ್ಟಿಕಲ್, ಇಲ್ಲಿ ಯಾವುದೇ ಆರ್ಟಿಕಲ್ ಬರುವುದಿಲ್ಲ. ಪ್ರೈಮರಿ ಪರ್ಪಸ್ ಗಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ಸ್ಟಿಟ್ಯೂಷನ್ಸ್ ಮೇ ಒಮಿಟ್ ದ ಆರ್ಟಿಕಲ್ ವೆನ್ ಯೂಸ್ ಫಾರ್ ದೇರ್ ಪ್ರೈಮರಿ ಪರ್ಪಸ್. ಎಕ್ಸಾಂಪಲ್ ಸ್ಕೂಲ್ ಇದೆ, ಅದಕ್ಕೆ ನಾನು ಐ ಗೋ ಟು ಅ ಸ್ಕೂಲ್ ಅಂತ ಅನ್ಬಾರ್ದು. ಬಿ ಇನ್ ಅ ಪ್ರಿಸನ್ ಅಲ್ಲ, ಬಿ ಇನ್ ಪ್ರಿಸನ್. ಗೋ ಟು ಬೆಡ್ ಅನ್ಬೇಕು. ಓಕೆ, ಆದ್ರೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ಹೇಳ್ತೈತಿ. ದ ಸ್ಕೂಲ್ ಈಸ್ ಬೀಂಗ್ ಪೇಂಟೆಡ್, ಪರ್ಟಿಕ್ಯುಲರ್ ಇರ್ತಕ್ಕಂಥ ಯೂಸ್ ಮಾಡ್ತೇವೆ. ಕಂಟ್ರೀಸ್ ವಿತ್ ಪ್ಲೂರಲ್ ನೇಮ್ಸ್ ಇರ್ತಾವ ನೋಡ್ರಿ ಕೆಲವು, ಅಂತವಕ್ಕೆ ಹಿಂದ್ಗಡೆ ದ ಅನ್ನೋದನ್ನ ಹಚ್ತೇವಿ. ದ ಯುನೈಟೆಡ್ ಸ್ಟೇಟ್ಸ್ ಅಂತೀವಿ, ದ ಯುನೈಟೆಡ್ ಕಿಂಗ್ಡಮ್ ಅಂತೀವಿ, ದ ನೆದರ್ಲ್ಯಾಂಡ್ಸ್ ಅಂತ ಕರಿತೀವಿ, ದ ರಿಪಬ್ಲಿಕ್ ಜನರಲಿ ಟೇಕ್ಸ್. ರಿಪಬ್ಲಿಕ್ ಕಂಟ್ರೀಸ್ ಏನಿರ್ತಾವ ಅವಕ್ಕೆ ದ ಅನ್ನೋದು ಬರ್ತದೆ. ಕಿಂಗ್ಡಮ್, ಸ್ಟೇಟ್ಸ್ ಅಂತ ಏನ್ ಬರ್ತಾವ ಅವು ರಿಪಬ್ಲಿಕ್ ಅಂತ ಹೆಸರು ಹಿಂದ್ಗಡೆ ದ ಅನ್ನೋದು ಬರ್ತದೆ. ಪ್ರೊನೌನ್ಸಿಯೇಷನ್ ಆಫ್ ದ ಇದೊಂದು ಸ್ಪೆಷಲ್ ಇದೆ. ಒಮ್ಮೊಮ್ಮೆ ನಾವು ದ ಅಥವಾ ದಿ ಅತ್ತೇವೆ ಸರ್, ಯಾವಾಗ ಯಾವಾಗ ದ ಅನ್ಬೇಕು, ಯಾವಾಗ ದಿ ಅನ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೇವೆ. ಈ THE ಅನ್ನೋದು ದನು ಅಂತೀವಿ, ದೀನು ಅಂತೀವಿ. ಯಾವಾಗಂದ್ರೆ ನೋಡ್ರಿ, ಕಾನ್ಸೋನೆಂಟ್ ಸೌಂಡ್ ಹಿಂದ್ಗಡೆ ದ ಅಂತ ಕರೀರಿ. ಫಸ್ಟ್ ಕಾನ್ಸೋನೆಂಟ್ ಸೌಂಡ್ ಇದ್ರೆ
ದ ಇದೆ ಕಾನ್ಸೋನೆಂಟ್ಸ್ ದ ಅಂತ ಕರಿತೀವಿ. ಓಕೆ, ದಿ ಅಂತ ಕರಿಬೇಕಾದ್ರೆ ಅದು ಓಎಲ್ ಸೌಂಡ್ಸ್ ಇರಬೇಕು. ಇಲ್ಲಿ ದ ಬಾಲ್, ದ ಬಾಯ್, ದ ಟೀಚರ್, ದ ಬುಕ್, ದ ಸ್ಕೂಲ್, ದ ಗರ್ಲ್ ಅಂತ ಕರಿತೀವಿ. ಆದ್ರ ಸಿನ್ಸ್ ಬಾಲ್ ಬಾಯ್ ಇವೆಲ್ಲ ಕಾನ್ಸೋನೆಂಟ್ ಸೌಂಡ್ಸ್ ದ ಅಂತ ಕರಿತೀವಿ. ಆದ್ರೂ ದಿ ಅನ್ಬೇಕಾದ್ರೆ ಓಲ್ಡ್ ಸೌಂಡ್ಸ್ ಇರ್ತತಿ. ಫಾರ್ ಎಕ್ಸಾಂಪಲ್ ದಿ ಅನ್ಬೇಕು. ಎಕ್ಸಾಂಪಲ್ ನೋಡ್ರಿ, ಎಲಿಫೆಂಟ್ ಇದೆ. ಎ ಅನ್ನೋದು ಓಲ್ಡ್ ಸೌಂಡ್. ದಿ ಎಲಿಫೆಂಟ್ ಅಂತ ಅನ್ಬೇಕು. ದಿ ಆಪಲ್ ಅನ್ಬೇಕು. ದಿ ಆರೆಂಜ್ ಅನ್ಬೇಕು. ದಿ ಅಂಬ್ರೆಲಾ ಅನ್ಬೇಕು. ಓಲ್ಡ್ ಸೌಂಡ್ಸ್ ಇದ್ದಾಗ. ಓಕೆ, ಗೊತ್ತಾಯ್ತಾ? ದಿ ಅಂತ ಯಾಕೆ ಅನ್ಬೇಕು? ಓಲ್ಡ್ ಸೌಂಡ್ಸ್ ಬಿಗಿನ್ ಇದ್ದಾಕಾರ. ಸೊ ದಿ ಅಂತ. ಸೊ ಅದನ್ನೇ ನಾನು ಲಿಸ್ಟ್ ಕೊಟ್ಟಿದ್ದೀನಿ. ದ, ದಿ ಅಂತೇಳಿ. ದ ಅವ, ದಿ ಅವ, ದಿ ಅವ, ದಿ ಆನೆಸ್ಟ್, ದಿ ಯುರೋಪಿಯನ್. ಓಕೆ, ಕಾನ್ಸೋನೆಂಟ್ ಸೌಂಡ್ ಇದ್ರೆ ದ ಅನ್ರಿ, ಓಲ್ಡ್ ಸೌಂಡ್ಸ್ ಇದ್ರೆ ದಿ ಮುಗಿತು ಅಷ್ಟೇ. ಇಲ್ಲಿ ಆಕ್ಚುಲಿ ಅದು ಕೊಟ್ಟಿದ್ದು ಲಿಸ್ಟ್ ಏನ್ ಚಾರ್ಟ್ ಕೊಟ್ಟಿಲ್ಲ, ನಾಟ್ ಸ್ಪೆಲ್ಲಿಂಗ್. ಅದು ಸೌಂಡ್ಸ್ ನೋಡಿನೇ ನೀವು ಕಂಡುಹಿಡಿಬೇಕು. ಓಕೆ, ಅದನ್ನೇ ಶಾರ್ಟ್ಕಟ್ ಮಾಡ್ಕೊಟ್ಟಿದ್ದೀನಿ. ಎ ಅಂದು ಸಿಂಗುಲರ್ ಕೌಂಟೇಬಲ್ ನೌನ್ ಇದ್ದಾಕಾರ ಫಸ್ಟ್ ಟೈಮ್ ಇದ್ದಾಕಾರ ಅನ್ನೋದನ್ನು ಯೂಸ್ ಮಾಡಿ. ಅ ಪೆನ್, ಆನ್ ಎಲಿಫೆಂಟ್, ಅಥವಾ ಆನ್ ಅನ್ನು ಬರಬೇಕು ಎಲ್ಲಿ ಸಿಂಗುಲರ್ ಕೌಂಟೇಬಲ್ ನೌನ್ ಇದ್ದಾಕಾರ. ಬಿಫೋರ್ ಅ ಸಿಂಗುಲರ್ ನೌನ್ ರಿಪ್ರೆಸೆಂಟ್ ಎನಿ ಒನ್ ಆಫ್ ಅ ಕ್ಲಾಸ್ ಇದ್ದಾಕಾರ ಅವಾಗ್ಲೂ ಕೂಡ ಅನ್ನೋದಲ್ಲಿ ಬರಬೇಕು, ಆನ್ ಅಲ್ಲೇ ಬರಬೇಕು. ಎನಿ ಒನ್ ಆಫ್ ಕ್ಲಾಸ್ ಜನರಲ್ ಆಗಿ ಯೂಸ್ ಮಾಡ್ಬೇಕಾದ್ರೆ. ಬಿಫೋರ್ ಅ ನೌನ್ ಮಾಡಿಫೈಡ್ ಬೈ ಅನ್ ಅಡ್ಜೆಕ್ಟಿವ್ ಇದ್ದಾಕಾರ ಬ್ಯೂಟಿಫುಲ್ ಇದು ನೌನ್ ಇದೆ, ಆದ್ರೆ ಅಡ್ಜೆಕ್ಟಿವ್ ಹೊಂದಿದೆ, ಅಥವಾ ಆನ್ ಬರಬೇಕು. ಓಕೆ, ಆನ್ ಅಷ್ಟೇ ಅಥವಾ ಆನ್. ಇಸ್ ಫುಲ್ ಬೋರ್ಡ್ ನೋಡ್ರಿ. ದ ಆರ್ಟಿಕಲ್ ಡಿಪೆಂಡ್ಸ್ ಆನ್ ದ ಸೌಂಡ್ ಆಫ್ ದ ಅಡ್ಜೆಕ್ಟಿವ್, ನಾಟ್ ದ ನೌನ್. ಇಲ್ಲಿ ನೌನ್ ಇಂದ ನೋಡೋದಿಲ್ಲ, ಏನ್ ಅಡ್ಜೆಕ್ಟಿವ್ ಅದ್ರ ಮೇಲೆ ನಾವು ಎ ಅಥವಾ ಆನ್ ಬರ್ತೀವಿ. ಬಟ್ ಅದು ಅಡ್ಜೆಕ್ಟಿವ್ ಬಂದಾಕಾರ ಅಲ್ಲಿ ಎ ಅಥವಾ ಆನ್. ಇನ್ನು ಟು ಮೀನ್ ಎನಿ ಎವ್ರಿ ಆರ್ ಒನ್ ಇದ್ದಾಕಾರ ಸೊ ಅಲ್ಲಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಎವ್ರಿ ಚೈಲ್ಡ್, ಅ ಚೈಲ್ಡ್ ಮೀನ್ಸ್ ಎವ್ರಿ ಚೈಲ್ಡ್. ಅ ಟೀಚರ್ ಶುಡ್ ಪೇಷಂಟ್, ಎವ್ರಿ ಟೀಚರ್ ಜನರಲ್ ಆಗಿದ್ದಾಕಾರ. ಎನಿ ಅಥವಾ ಎವ್ರಿ ಅಥವಾ ಒನ್ ಇದ್ದಾಗ. ಇನ್ ಬಿಫೋರ್ ಪ್ರೊಫೆಷನ್ಸ್ ಅಕ್ಯುಪೇಷನ್ಸ್ ಹಿಂದ್ಗಡೆ ನೀವು ಅನ್ನೋದನ್ನ ಯೂಸ್ ಮಾಡ್ತೀವಿ. ಶಿ ಇಸ್ ಅ ಡಾಕ್ಟರ್, ಐ ಆಮ್ ಅ ಟೀಚರ್, ಮೈ ಫಾದರ್ ಇಸ್ ಅ ಫಾರ್ಮರ್. ಅಕ್ಯುಪೇಷನ್ಸ್ ಹಿಂದ್ಗಡೆ ನೆನ್ಪಿಟ್ಕೋರಿ, ಅಕ್ಯುಪೇಷನ್ಸ್ ಹಿಂದ್ಗಡೆ ಆ ವರ್ಡ್ ನೆನ್ಪಿಟ್ಕೋರಿ, ಅಥವಾ ಉದ್ಯೋಗದ ಹಿಂದ್ಗಡೆ ದ ಅನ್ನೋದನ್ನ ಆಲ್ರೆಡಿ ಮೆನ್ಷನ್ ಆಗಿದ್ದಾರೆ. ಫಸ್ಟ್ ಟೈಮ್ ಮೆನ್ಷನ್, ಸೆಕೆಂಡ್ ಟೈಮ್ ಹೇಳ್ತಾ ಇದ್ದಾರೆ. ಐ ಸಾ ಡಾಗ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಇದೆ ಕಾನ್ಸೋನೆಂಟ್ ಸೌಂಡ್ ಇದೆ. ಸೆಕೆಂಡ್ ಟೈಮ್ ಮೆನ್ಷನ್ ಮಾಡ್ತಾ ಇದ್ದೀನಿ, ದ ಡಾಗ್ ವಾಸ್ ಬಾರ್ಕಿಂಗ್ ಲವ್ಲಿ ಅಂತ ಮಾಡ್ತೀವಿ. ಟು ರೆಫರ್ ಟು ಸಮಥಿಂಗ್ ಯುನಿಕ್ ಇದ್ದಾಕಾರ ಅವಾಗನು ದ ಅನ್ನೋದು ಬರಬೇಕು. ದ ಸನ್, ದ ಮೂನ್, ದ ಅರ್ತ್, ದ ಸ್ಕೈ ಅಂತ. ಸ್ಪೆಸಿಫಿಕ್ ಇದ್ರೆ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಲಿಸ್ನರ್ ಸ್ಪೀಕರ್ ಗೊತ್ತಿದ್ರೆ ಅದು ದ. ಪ್ಲೀಸ್ ಕ್ಲೋಸ್ ದ ಡೋರ್. ವೇರ್ ಇಸ್ ದ ಪ್ರಿನ್ಸಿಪಾಲ್, ಪರ್ಟಿಕ್ಯುಲರ್ ಪ್ರಿನ್ಸಿಪಾಲ್ ಇಬ್ಬರಿಗೂ ಗೊತ್ತಿದೆ. ಬಿಫೋರ್ ರಿವರ್ಸ್ ಈಸ್ ಎಲ್ಲ ಇದನ್ನ ಲಿಸ್ಟ್ ಮತ್ತೆ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಆಮೇಲೆ ಜೀರೋ ಆರ್ಟಿಕಲ್ ಬಗ್ಗೆ ಹೇಳಿದ್ದೀನಿ. ಲ್ಯಾಂಗ್ವೇಜಸ್, ಸಬ್ಜೆಕ್ಟ್ಸ್, ಗೇಮ್ಸ್, ಮೀಲ್ಸ್, ಮೋಸ್ಟ್ ಕಂಟ್ರೀಸ್, ಸಿಟೀಸ್ ಅಲ್ಲಿ ಬರೋದಿಲ್ಲ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ ಇವು ಸ್ಪೆಷಲ್ ನೋಡ್ಕೊಳ್ರಿ, ಇದನ್ನ ರಿಪೀಟ್ ಆಗಿದೆ. ನೆಕ್ಸ್ಟ್ ದ ಅನ್ನೋದು ಎಲ್ಲೆಲ್ಲಿ ಬರ್ತೈತೆ ಅನ್ನೋದು ಲಿಸ್ಟ್ ಇದೆ. ಇದು ಬಹಳಷ್ಟು ಎಕ್ಸಾಮ್ ದಲ್ಲಿ ಕೇಳಿದಂಥದ್ದು. ಕಾಮನ್ ಎರರ್ಸ್ ಈಸ್ ಯೂನಿವರ್ಸಿಟಿ ಅಲ್ಲ, ಆನ್ ಯೂನಿವರ್ಸಿಟಿ ಅಲ್ಲ, ಅ ಯೂನಿವರ್ಸಿಟಿ. ಆನೆಸ್ಟ್, ಅ ಯೂನಿವರ್ಸಿಟಿ ಅಲ್ಲ, ಆನ್ ಆನೆಸ್ಟ್. ಐ ಪ್ಲೇ ದ ಕ್ರಿಕೆಟ್ ಅಲ್ಲ, ಐ ಪ್ಲೇ ಕ್ರಿಕೆಟ್. ಜೀರೋ ಇಲ್ಲಿ ಬರಲ್ಲ. ಐ ಸ್ಪೀಕ್ ದ ಇಂಗ್ಲಿಷ್ ಅಲ್ಲ, ಇಂಗ್ಲಿಷ್ ಅಷ್ಟೇನೆ. ಜೀರೋ ಆರ್ಟಿಕಲ್. ಮೌಂಟ್ ಎವರೆಸ್ಟ್ ಹಿಂದ್ಗಡೆ ದ ಮೌಂಟ್ ಎವರೆಸ್ಟ್, ಮೌಂಟ್ ಎವರೆಸ್ಟ್, ದ ಮೌಂಟ್ ಎವರೆಸ್ಟ್ ಬರಬೇಕು. ಮತ್ತೆ ರಿಪೀಟ್ ಆಗಿದೆ. ಮೌಂಟ್ ಎವರೆಸ್ಟ್ ನೋ ಆರ್ಟಿಕಲ್ ಅಂತ ಕೊಡ್ತಾ ಇದೆ. ಓಕೆ, ಇದನ್ನ ಖಂಡಿತವಾಗ್ಲು ಇದೇ ಇದ್ದಿರ್ಬೇಕು ಅನ್ಸುತ್ತೆ. ಮೌಂಟ್ ಎವರೆಸ್ಟ್ ಹಿಂದ್ಗಡೆ ನಾವು ದ ಅಂತ ಹಚ್ಚಿದ್ದೇವೆ, ದ ಮೌಂಟ್ ಎವರೆಸ್ಟ್ ಅಂತೇಳಿ. ಆದ್ರೂ ಕೂಡ ಇನ್ನೊಂದ್ಸಲ ಚೆಕ್ ಮಾಡಿ ಹೇಳ್ತೀನಿ ಅಂತ ಇದ್ದೀನಿ. ಓಕೆ, ಮೆಮೊರಿ ಶಾರ್ಟ್ಕಟ್ ಕೂಡ ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋ ಮುಗಿತಾ. ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ಎಷ್ಟು ಸಾಧ್ಯ ಇಡೀ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ವರ್ಕ್ ಬುಕ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಎಕ್ಸಾಂಪಲ್ಸ್, ರೂಲ್ಸ್, ಡೆಫಿನೇಷನ್ಸ್ ಜೊತೆಗೆ ನೋಟ್ಸ್ ಕೂಡ ಡಿಸ್ಕಸ್ ಮಾಡಿದೀವಿ ರೀ. ಸೊ ಅದಕ್ಕೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ಈ ನಮ್ಮ ಪ್ರಯತ್ನ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ.
ಅಂಡ್ ಜಾಯಿನ್ ಕೂಡ ಆಗ್ಬೋದು. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್‌ಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇದು ಆಕ್ಚುअली ಪಿಯುಸಿ ಫಸ್ಟ್ ಇಯರ್ ಇರುವಂತ ವಿದ್ಯಾರ್ಥಿಗಳಿಗಾಗಿ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡಬಹುದಂತ ವಿಡಿಯೋಸ್ ಆಗಿತ್ತು. ಪಿಯುಸಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎಲ್ಲರೂ ನೋಡಬಹುದು. ಅವರಿಗಾಗಿ ಮಾಡಿರುವಂತದ್ದು. ಸೊ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿರುವಂತ ಟೀಚರ್ಸ್‌ಗಳು ಕೂಡ ನೋಡ್ಲೇಬೇಕಾದಂತ ವಿಡಿಯೋ. ಯಾಕಂದ್ರೆ ಇಂಥ ಕ್ವೆಶ್ಚನ್ಸ್ ಅಲ್ಲಿ ಕೇಳ್ತಿರ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಲೈವ್ ಸೆಷನ್ ಜಾಯಿನ್ ಆಗ್ಬೋದು. ಜಾಯಿನ್ ಮೆಂಬರ್‌ಶಿಪ್ ತಗೊಳ್ಳೋ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.